ಸಬ್ಸಿಡಿ ಸಂಸ್ಕೃತಿ ಅನ್ನೋ ಪದವನ್ನ ಸುನಿಲ್ ಕುಮಾರ್ ಅವರು ಯಾಕೆ ಬಳಸಿದ್ರು? ಸಬ್ಸಿಡಿ ಸಂಸ್ಕೃತಿ ಅಂದ್ರೆ ಏನು ಸರ್? ಒಂದು ಗ್ಯಾರಂಟಿ ಯೋಜನೆಗಳನ್ನ ಅವ್ರು ಟೀಕೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆ ಅನ್ನೋಕ್ಕೆ ಅವ್ರಿಗೆ ಧ್ಯೇಯ ಇರಲಿಲ್ಲ. ಅದರ ಬದಲು ಸಬ್ಸಿಡಿ ಸಂಸ್ಕೃತಿ ಅಂತ ಬಳಸಿದ್ರು. ಸಬ್ಸಿಡಿ ಸಂಸ್ಕೃತಿಯಿಂದ ರಾಜ್ಯ ಹಾಳಾಗ್ತಾ ಇದೆ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಬಳಸ್ತಾರೆ. ಒಬ್ರು ಕೊಡ್ತಾ ಇರುವಂತ ಗ್ಯಾರಂಟಿ ಯೋಜನೆಗಳು ಅದು ಜನರಿಗೆ ಉಪಯೋಗ ಆಗ್ತಾ ಇದೆ ಅಂದಾಗ್ಲೂ ಸಹ ಅದನ್ನ ಅಪಹಾಸ್ಯ ಮಾಡೋದು ಬಡವರ ಹಕ್ಕನ್ನ ಕಿತ್ಕೊಂಡಾಗಲ್ವಾ? ಬಿಜೆಪಿಯ ಒಂದು ಅಭಿಪ್ರಾಯ ಏನಿದೆ ಅದನ್ನ ಹೇಳಿದ್ದಾರೆ. ಇದನ್ನು ಹೇಳೋದ್ರ ಮೂಲಕ ಬಡವರನ್ನಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆಯನ್ನು ಅಪಹಾಸ್ಯ ಮಾಡಿದ್ದಾರೆ ಮತ್ತೆ ರಾಜ್ಯದ ಅಭಿವೃದ್ಧಿಯ ವಿರುದ್ಧವಾಗಿ ಮಾತಾಡ್ತಾರೆ. ಇದಕ್ಕೆ ಗ್ಯಾರಂಟಿ ಯೋಜನೆಗಿಂತ ಮೊದಲಿನ ಅಭಿವೃದ್ಧಿಗೂ ಈಗಿನ ಅಭಿವೃದ್ಧಿಗೂ ಏನಾದರೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ನಮ್ಮ ದೇಶದ ಸರಾಸರಿ ವಾರ್ಷಿಕ ತಲಾದಾಯ 1,14,000 ರೂಪಾಯಿ ಇದ್ರೆ ರಾಜ್ಯದ್ದು 2,04,000 ರೂಪಾಯಿ. ಅಂದರೆ ವಾರ್ಷಿಕ ತಲಾದಾಯ, ಸರಾಸರಿ ತಲಾದಾಯ ಇಡೀ ದೇಶದಲ್ಲೇ ಹೆಚ್ಚಿದೆ, ಎಲ್ಲ ರಾಜ್ಯಗಳಿಗಿಂತ ಜಾಸ್ತಿ ಇದೆ ಅಂತಂದರೆ ನೀವು ರಾಜ್ಯ ದಿವಾಳಿ ಆಗ್ಬಿಟ್ಟಿದ್ರೆ ಈ ಥರ ಆಗ್ತಾ ಇತ್ತಾ? ಯಾರೆಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಮೊದಲು ಟೀಕೆ ಮಾಡಿದ್ರು, ಇವನ್ ಮೋದಿಯವರು ಸಹ ಟೀಕೆ ಮಾಡಿದ್ರು, ಅದರ ನಂತರದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಚುನಾವಣೆ ಆಯಿತು ಎಲ್ಲ ರಾಜ್ಯಗಳಲ್ಲೂ ಸಹ ಇದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಇವನ್ ಬಿಹಾರನ್ನು ಸೇರಿಸಿ. ಅದ್ರ ಬಗ್ಗೆ ಇದೊಂಥರ ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸುದಿಲ್ವಾ? ಅಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡು ಮತ್ತೆ ಪಕ್ಕ ಹಿಪೋಕ್ರಸಿ. ನಮಸ್ಕಾರ, ಈ ದಿನ ನ್ಯೂಸ್ ರೂಮ್ ಟಾಕ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ರಾಜಕೀಯದಲ್ಲಿ ಸಬ್ಸಿಡಿ ಅನ್ನೋ ಪದ ಕೇಳಿದಾಕ್ಷಣ ಕೆಲವರಿಗೆ ಅದು ಜನಪರ ಯೋಜನೆ ಅಂತ ಅನ್ಸುತ್ತೆ. ನಾನು ಯಾಕೆ ಸಬ್ಸಿಡಿ ಅಂತ ಹೇಳಿದೆ ಅಂತ ಮುಂದಿನ ಹೇಳ್ತಾ ಹೋಗ್ತೀನಿ. ಇನ್ನೂ ಕೆಲವರಿಗೆ ಅದು ದೇಶದ ಆರ್ಥಿಕತೆನ ಹಾಳು ಮಾಡುವಂಥ ಸಂಸ್ಕೃತಿ ಅಂತ ಕೂಡ ಕಾಣಿಸುತ್ತೆ. ಇತ್ತೀಚೆಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಅವರು ಸಬ್ಸಿಡಿ ಸಂಸ್ಕೃತಿ ಅನ್ನೋ ಹೇಳಿಕೆಯಿಂದ ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದಾರೆ. ಆದರೆ ಅದೇ ವೇದಿಕೆಯಲ್ಲಿ ಕೃಷ್ಣ ಬೈರೇಗೌಡ ಅವರು ಇದಕ್ಕೆ ಒಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಸಬ್ಸಿಡಿ ಅನ್ನೋದು ಕೇವಲ ರಾಜಕೀಯ ಅಲ್ಲ, ಅದು ಆರ್ಥಿಕತೆಯ ಭಾಗ ಅಂತ ಎಕನಾಮಿಕ್ಸ್ ಕ್ಲಾಸ್ ಅನ್ನೇ ಕೊಟ್ಟಂತೆ ಇತ್ತು. ಹಾಗಾದ್ರೆ ಈಗ ಪ್ರಶ್ನೆ ಬರೋದು, ಸಬ್ಸಿಡಿ ನಿಜವಾಗ್ಲೂ ದೇಶಕ್ಕೆ ಹೊರೆನಾ ಅಥವಾ ಅದು ಬಡವರ ಬದುಕಿಗೆ ಅವಶ್ಯಕವಾದಂಥ ಒಂದು ಬೆಂಬಲನಾ? ಇವತ್ತು ನಾವು ಇದೇ ಹಾಟ್ ಟಾಪಿಕ್ ಬಗ್ಗೆ ನೇರ, ಸ್ಪಷ್ಟ ಮತ್ತು ತೀಕ್ಷ್ಣ ಚರ್ಚೆ ಮಾಡ್ತಾ ಆಗೋಣ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ BC ಬಸವರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ ಸರ್, ಆಗಲೇ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿಬಿಟ್ಟೆ ಸಬ್ಸಿಡಿ ಸಂಸ್ಕೃತಿ ಅಂತ. ಆ್ಯಕ್ಚುಲಿ ವೀಕ್ಷಕರಿಗೆ ಯಾಕೆ ಈ ಪದವನ್ನು ಬಳಸಿದ್ದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ನೀವೇ ಹೇಳ್ಬಿಡಿ, ಸಬ್ಸಿಡಿ ಸಂಸ್ಕೃತಿ ಅನ್ನೋ ಪದವನ್ನು ಸುನಿಲ್ ಕುಮಾರ್ ಅವರು ಯಾಕೆ ಬಳಸಿದ್ರು? ಸಬ್ಸಿಡಿ ಸಂಸ್ಕೃತಿ ಅಂದರೆ ಏನು ಸರ್? ಸುನಿಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಈ ಚರ್ಚೆಯಲ್ಲಿ ಏನು ಮಾತಾಡಿದ್ರು ಅದನ್ನು ನಾನು ಗಮನಿಸಿದ್ದೀನಿ. ಅವರು ಸಬ್ಸಿಡಿ ಸಂಸ್ಕೃತಿ ಅಂತ ಬಳಸಿದ್ರು. ಸಬ್ಸಿಡಿ ಸಂಸ್ಕೃತಿ ಅಂತ ಬಳಸಿದ್ದು ಯಾವ ವಿಷಯಕ್ಕೆ ಅಂತಂದ್ರೆ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಗ್ಯಾರಂಟಿ ಯೋಜನೆಗಳು ಅಂತಲೇ ಬಳಸಬೇಕಾಗಿತ್ತು, ಅದರ ಬದಲು ಸಬ್ಸಿಡಿ ಸಂಸ್ಕೃತಿ ಅಂತ ಬಳಸಿದ್ರು. ಮತ್ತು ಇಡೀ ಚರ್ಚೆನಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಕ್ಕೆ ತೊಂದರೆ ಆಗ್ತಾ ಇದೆ, ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ, ಇದು ಮತದಾರನ ಓಲೈಸಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಅನ್ನೋ ಥರ ಮಾತಾಡ್ತಾ ಅವರು ಅದನ್ನು ಏನು ಕೆಟ್ಟದಾಗಿ ಬಿಂಬಿಸ್ಲಿಕ್ಕೋಸ್ಕರ, ಗ್ಯಾರಂಟಿ ಯೋಜನೆ ಅನ್ನೋದು ಇಡೀ ರಾಜ್ಯ ಕೆಟ್ಟದ್ದು ಮಾಡ್ತಾ ಇದೆ ಅಂತ ಕೆಟ್ಟದಾಗಿ ಬಿಂಬಿಸೋಕ್ಕೋಸ್ಕರ ಸಬ್ಸಿಡಿ ಸಂಸ್ಕೃತಿ ಅನ್ನೋ ಪದವನ್ನು ಅವರು ಬಳಕೆ ಮಾಡಿದ್ದು ಅತ್ಯಂತ ಸ್ಪಷ್ಟವಾಗಿತ್ತು. ಅದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಅಂದರೆ ಗ್ಯಾರಂಟಿ ಯೋಜನೆಗಳನ್ನ ಅವರು ಟೀಕೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆ ಅನ್ನೋಕ್ಕೆ ಅವ್ರಿಗೆ ಧ್ಯೇಯ ಇರಲಿಲ್ಲ. ಅದರ ಬದಲು ಸಬ್ಸಿಡಿ ಸಂಸ್ಕೃತಿ ಅಂತ ಬಳಸಿದ್ರು. ಸಬ್ಸಿಡಿ ಸಂಸ್ಕೃತಿಯಿಂದ ರಾಜ್ಯ ಹಾಳಾಗ್ತಾ ಇದೆ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಬಳಸ್ತಿದ್ರು. ಗ್ಯಾರಂಟಿ ಯೋಜನೆಗಳು ಜನಪರವಾಗಿದೆ ಅಂತ ಹಲವಾರು ಅರ್ಥಶಾಸ್ತ್ರಜ್ಞರು ಸಹ ಹೇಳಿದ್ದಾರೆ. ಹೀಗಿದ್ದಾಗ ಮತ್ತೆ ಮತ್ತೆ ಪದೇ ಪದೇ ಟೀಕೆ ಮಾಡೋದ್ರಿಂದ ಅದು ಬಡವರ ಹಕ್ಕನ್ನು ಕಸಿದುಕೊಂಡಂಗೆ ಆಗೋದಿಲ್ಲ. ಅಂದರೆ ಒಬ್ಬರು ಕೊಡ್ತಾ ಇರುವಂಥ ಗ್ಯಾರಂಟಿ ಯೋಜನೆಗಳು ಅದು ಜನರಿಗೆ ಉಪಯೋಗ ಆಗ್ತಾ ಇದೆ ಅಂದಾಗ್ಲೂ ಸಹ ಅದನ್ನು ಅಪಹಾಸ್ಯ ಮಾಡೋದು ಬಡವರ ಹಕ್ಕನ್ನು ಕಿತ್ಕೊಂಡಾಗಲ್ವಾ ಅಂತ? ಇಲ್ಲ, ಸುನಿಲ್ ಕುಮಾರ್ ಅವರು ಏನು ವಿಧಾನಸಭೆ ಒಳಗಡೆ ಇದನ್ನು ಸಬ್ಸಿಡಿ ಸಂಸ್ಕೃತಿ ಅಂತ ಅಪಹಾಸ್ಯ ಮಾಡಿದ್ರಲ್ಲ, ಮತ್ತು ಅದನ್ನು ಮಾಡ್ತಾ ಇದು ಚುನಾವಣೆಗೆ ದಾರಿ ಮಾಡಿಕೊಡ್ಬಾರ್ದು ಇದು, ಮತ್ತು ಇದರಿಂದ ರಾಜ್ಯಕ್ಕೆ ಒಳ್ಳೇದಾಗಲ್ಲ ಅನ್ನೋದನ್ನು ಹೇಳ್ತಾ ಏನು ಕೆಲಸ ಮಾಡಿದ ಯಾರು ಸುನಿಲ್ ಕುಮಾರ್ ಅವರು, ಅವ್ರಿಗೆ ನಾನು ನೋಡಿದಂಗೆ ಸುರೇಶ್ ಕುಮಾರ್ ಕೂಡ ದನಿಗೂಡಿಸಿದ್ರು. ಏನು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಕ್ಕೆ ಭಾಳ ನಷ್ಟ ಆಗ್ಬಿಡುತ್ತೆ ಅಂತ. ಇದು ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಬಡವರಿಗೆ ಮಾಡೋ ಅವಮಾನ ಅಂತ ಅಷ್ಟೇ ಅಲ್ಲ, ರಾಜ್ಯದ ಬಡವರ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ ಒಂದು ಪ್ರಯತ್ನ ಅಷ್ಟೇ ಅಲ್ಲ, ಇದು ರಾಜ್ಯದ ಅಭಿವೃದ್ಧಿಗೆ ಕೂಡ ಅತ್ಯಂತ ವಿರುದ್ಧವಾದ ಕೆಲಸ, ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ತರುವಂಥ ಕೆಲಸ. ನೀವು ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತೀರಾ, ಅಪಹಾಸ್ಯ ಮಾಡ್ತೀರಾ ಅಂತಂದರೆ ನೀವು ಅಭಿವೃದ್ಧಿಯ ಮಾದರಿಯನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಇದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ, BJPಯವರಿಗೆ ಇದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದು ಇಷ್ಟ ಇಲ್ಲ. ಸುನಿಲ್ ಕುಮಾರ್ ಅವರು ಅದನ್ನು ಹೇಳಿದ್ದಾರೆ ಅಷ್ಟೇ. BJPಯ ಒಂದು ಅಭಿಪ್ರಾಯ ಏನಿದೆ ಅದನ್ನು ಹೇಳಿದ್ದಾರೆ. ಇದನ್ನು ಹೇಳೋದ್ರ ಮೂಲಕ ಬಡವರನ್ನಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆಯನ್ನು ಅಪಹಾಸ್ಯ ಮಾಡಿದ್ದಾರೆ ಮತ್ತು
ರಾಜ್ಯದ ಅಭಿವೃದ್ಧಿಯ ವಿರುದ್ಧವಾಗಿ ಮಾತಾಡಿದೆ. ಸರ್, ಈಗ ಇವರೇ ಸುನಿಲ್ ಕುಮಾರ್ ಅವರೇ ಹೇಳಿರೋ ಹಾಗೆ ಈ ಯಾವುದು ಗ್ಯಾರಂಟಿ ಯೋಜನೆ ಬಡವರಿಗೆ ಸಹಾಯ ಆಗ್ತಾ ಇದೆಯಾ ಅಥವಾ ಚುನಾವಣೆಗೆ ಸಹಾಯ ಆಗ್ತಾ ಇದೆಯಾ? ಗ್ಯಾರಂಟಿ ಯೋಜನೆ ನಿಜವಾಗ್ಲೂ ಸಹಾಯ ಆಗಬೇಕಾಗಿದ್ದು ಬಡವರಿಗೆ, ಆದರೆ ಕಾಂಗ್ರೆಸ್ ಅದನ್ನ ಚುನಾವಣೆಗೆ ಬಳಸ್ಕೊಳ್ತಾ ಇದೆ ಅನ್ನೋ ರೀತಿಯಲ್ಲೂ ಸಹ ಮಾತಾಡಿದ್ರು. ಈಗ ನನ್ನ ಪ್ರಶ್ನೆ ಬರೋದು, ಸಪೋಸ್ ಕಾಂಗ್ರೆಸ್ ಅದನ್ನ ಗ್ಯಾರಂಟಿ ಯೋಜನೆನ ಜನರಿಗೆ ಕೊಟ್ಟು, ನಾವು ನಿಮಗೆ ಗ್ಯಾರಂಟಿ ಯೋಜನೆನ ಕೊಟ್ಟಿದ್ದೀವಿ, ಮುಂದಿನ ಎಲೆಕ್ಷನ್ ಅಲ್ಲೂ ಸಹ ನೀವು ನಮಗೆ ವೋಟ್ ಹಾಕಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಆ್ಯಕ್ಚುಲಿ ರಾಜಕೀಯ ಪಕ್ಷಗಳು ಯಾವುದೇ ಕೆಲಸ ಮಾಡಿದ್ರು ಕೂಡ ಸಾಮಾನ್ಯವಾಗಿ ಅದು ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡ್ತವೆ. ಯಾಕೆಂದರೆ ಅದನ್ನೇ ಮಾಡಬೇಕಾಗಿದೆ ಯಾವುದೇ ರಾಜಕೀಯ ಪಕ್ಷಗಳಾದರೂ. ಆದರೆ ಏನು ಕೆಲಸ ಮಾಡ್ತಾ ಇವೆ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಈಗ ಉದಾಹರಣೆಗೆ ನೋಡಿ, ತಮಿಳ್ನಾಡಲ್ಲಿ ತುಂಬ ಹಿಂದೆ ಟಿ ವಿ ಕೊಟ್ಟರು. ಅದು ಚುನಾವಣೆ ದೃಷ್ಟಿಯಿಂದ ಜನಕ್ಕೆ ಟಿ ವಿ ಕೊಡೋದಿರ್ತೀಯಲ್ಲ, ಅದನ್ನು ನಾವು ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಬಿಹಾರದಲ್ಲಿ ಚುನಾವಣೆ ಅಧಿಕೃತವಾಗಿ ಅನೌನ್ಸ್ ಆಗಲಿಕ್ಕೆ ಕೇವಲ 1 ವಾರ ಇದ್ದಾಗ 10,000 ರೂಪಾಯಿ, 1 ಕೋಟಿಗಿಂತ ಹೆಚ್ಚಿನ ಮಹಿಳೆಯರಿಗೆ 10,000 ರೂಪಾಯಿ ಅನೌನ್ಸ್ ಮಾಡಿದರು. ಅದು ಚುನಾವಣೆ ಮೇಲೆ ಅತ್ಯಂತ ನೇರವಾಗಿ ಪ್ರಭಾವ ಬೀರುವಂಥ ಕೆಲಸ. ಬಿಹಾರದಲ್ಲಂತೂ ಏನಾಗಿದೆ ಅಂತಂದರೆ, ಚುನಾವಣೆ ನಡೆಯೋ ಹಿಂದಿನ ದಿನದ ತನಕನೂ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದೆ. ಇದು ನೇರವಾಗಿ ಚುನಾವಣೆಗೆ ಪ್ರಭಾವ ಬೀರುವಂಥ ಕೆಲಸ. ಈಗ ಗ್ಯಾರಂಟಿ ಯೋಜನೆಗಳನ್ನ ಏನು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಇದರ ಹಿಂದೆ ಮುಂದಿನ ಚುನಾವಣೆಯಲ್ಲಿ ನಮಗೆ ವೋಟ್ ಹಾಕಿ ಅಂತ ದೃಷ್ಟಿ ಇಟ್ಕೊಂಡು ವೋಟ್ ಹಾಕಬೇಕು, ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇರೋದಕ್ಕೋಸ್ಕರ ಅಂತ ಮಾಡಿದ್ರೆ ತಪ್ಪೇನೂ ಇಲ್ಲ. ಅಂದ್ರೆ ನೀವು ಕಾಂಗ್ರೆಸ್ ಅವ್ರ ಜಾಗದಲ್ಲಿದ್ರೆ ಅವರು ಅದನ್ನೇ ಯಾರ್ಯಾದ್ರೂ ಮಾಡ್ತಾ ಇದ್ರು. ಮತ್ತೆ ನೀವು ಯಾವ ಯೋಜನೆಗಳನ್ನ ಹೆಸರೇಳಿ ವೋಟ್ ಕೇಳ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗ್ತದೆ. ಈಗ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಕ್ಕೆ ದೊಡ್ಡ ನಷ್ಟ ಆಗೋ ತರ ಇದ್ರೆ, ಜನರಿಗೂ ಅದು ಒಳ್ಳೇದು ಮಾಡಲ್ಲ ಅನ್ನೋ ತರ ಇದ್ರೆ, ಆಗ ನಾವು ಈ ಯೋಜನೆ ಹೆಸರೇಳಿ ಈ ಯೋಜನೆನ ಚುನಾವಣೆಗೋಸ್ಕರ ಮಾಡ್ತಾ ಇರೋ ತಪ್ಪು ಅಂತ ಹೇಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೋಸ್ಕರ ಮಾಡ್ತಾ ಇದ್ರು ತಪ್ಪೇ ಅಂತ ಹೇಳ್ಬೇಕಾಗ್ತದೆ. ಆದ್ರೆ ಗ್ಯಾರಂಟಿ ಯೋಜನೆಗಳು ಜನಕ್ಕೂ ಒಳ್ಳೇದು ಮಾಡ್ತಾ ಇರೋದ್ರಿಂದ, ರಾಜ್ಯದ ಅಭಿವೃದ್ಧಿಗೂ ಪೂರಕ ಆಗಿರೋದ್ರಿಂದ, ಚುನಾವಣೆಗೋಸ್ಕರ ಗ್ಯಾರಂಟಿ ಅಂತ ಯೋಜನೆಗಳನ್ನ ಜಾರಿಗೆ ತಂದರೆ ಸರಿಯಾಗಿ ಅನುಷ್ಠಾನಗೊಳಿಸಿದ್ರೆ ತಪ್ಪೇನೂ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ಬೋದು. ಸರ್, ಈಗ ಸುನಿಲ್ ಕುಮಾರ್ ಅವರು ಯಾವಾಗ ಸಬ್ಸಿಡಿ ಸಂಸ್ಕೃತಿ ಅಂತ ಮೆನ್ಷನ್ ಮಾಡ್ತಾರೋ ಆಗಿಂದಾಗಲೇ ಕೃಷ್ಣ ಬೈರೇಗೌಡರು ಎದ್ದು ನಿಂತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರೆ. ಯಾಕೆ, ಯಾವ ರೀತಿ ಒಳ್ಳೇದಾಗ್ತಾ ಇದೆ, ಮತ್ತು ಕರ್ನಾಟಕದ GST ಮತ್ತು GDP ಪಾಲು ಅದೆಲ್ಲದರಲ್ಲೂ ಸಹ ಈಗ ಕರ್ನಾಟಕ ನಂಬರ್ 1 ಇರೋ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಸರ್. ಆ ಅಭಿವೃದ್ಧಿಗೊಂದಿಗೆ ಗ್ಯಾರಂಟಿ ಯೋಜನೆಗಿಂತ ಮೊದಲಿನ ಅಭಿವೃದ್ಧಿಗೂ ಈಗಿನ ಅಭಿವೃದ್ಧಿಗೂ ಏನಾದರೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ಅತ್ಯಂತ ಸ್ಪಷ್ಟ. ಈಗ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದ್ದು 2023 ಜೂನಲ್ಲಿ ಮಹಿಳಾ ಶಕ್ತಿ ಯೋಜನೆ, ಆಗಸ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ, ಜುಲೈನಲ್ಲಿ ಗೃಹ ಜ್ಯೋತಿ, ಈ ಯೋಜನೆಗಳನ್ನ ಜಾರಿಗೆ ತಂತು. ಆ ಜಾರಿಗೆ ತಂದಾಗ ಪ್ರತಿ ವರ್ಷ ಕರ್ನಾಟಕ ಸರ್ಕಾರದ ಮೇಲೆ ಬೀಳ್ತಾ ಇರ್ತಕ್ಕಂಥ ಹೊರೆ ಗ್ಯಾರಂಟಿ ಯೋಜನೆಗಳಿಂದ 50,000 ಕೋಟಿ ರೂಪಾಯಿಗಳು. ಸೊ ಸಹಜವಾಗಿ ನೀವು ಗಮನಿಸಿರ್ತೀರ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಕ್ಕೆ ಮುಂಚೆನೆ ನಮ್ಮ ಕೆಲವು ಮೀಡಿಯಾಗಳಲ್ಲಿ, ಆಮೇಲೆ BJP ಪಕ್ಷದವರು, ಕಾಂಗ್ರೆಸ್ನಲ್ಲೇ ಕೆಲವರು ಇದ್ರ ವಿರುದ್ಧ ಮಾತಾಡಿದ್ದಿದೆ. ಅಂದ್ರೆ ಈ ರೀತಿ ಜನಕ್ಕೆ ದುಡ್ಡು ಕೊಡೋದ್ರಿಂದ ಅಭಿವೃದ್ಧಿಗೆ ದುಡ್ಡಿರಲ್ಲ, ಅಭಿವೃದ್ಧಿಗೆ ಸರ್ಕಾರದ ಹತ್ರ ದುಡ್ಡಿರಲ್ಲ, ಮತ್ತೆ ರಾಜ್ಯ ದಿವಾಳಿ ಆಗ್ಬಿಡುತ್ತೆ. ಇವರೆಲ್ಲರನ್ನು ಬಿಟ್ಬಿಡಿ, ಸ್ವತಃ ಪ್ರಧಾನಮಂತ್ರಿ ಮೋದಿಯವರು ರಾಜಸ್ಥಾನದ ಚುನಾವಣಾ ಭಾಷಣದಲ್ಲೂ ಎಲ್ಲ ಹೇಳ್ಬಿಟ್ರು, ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ರು ಅಲ್ವಾ? ಆದರೆ ದಿವಾಳಿ ಆಗಬೇಕಾಗಿದ್ರೆ ಈಗ ನೋಡಿ, ನೀವು 2023ಕ್ಕೂ ಇಲ್ಲಿಗೂ ನೋಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ವಾರ್ಷಿಕ ಸರಾಸರಿ ತಲಾದಾಯ ಇದೆಯಲ್ಲ, ಇಡೀ ದೇಶದಲ್ಲೇ ಎಷ್ಟು? ನಮ್ಮ ದೇಶದ ಸರಾಸರಿ ವಾರ್ಷಿಕ ತಲಾದಾಯ 1,14,000 ರೂಪಾಯಿ ಇದ್ರೆ, ರಾಜ್ಯದ್ದು 2,04,000 ರೂಪಾಯಿ. ಅಂದರೆ ವಾರ್ಷಿಕ ತಲಾದಾಯ, ಸರಾಸರಿ ತಲಾದಾಯ ಇಡೀ ದೇಶದಲ್ಲೇ ಹೆಚ್ಚಿದೆ, ಎಲ್ಲ ರಾಜ್ಯಗಳಿಗಿಂತ ಜಾಸ್ತಿ ಇದೆ ಅಂತಂದರೆ, ನೀವು ರಾಜ್ಯ ದಿವಾಳಿ ಆಗ್ಬಿಟ್ಟಿದ್ರೆ ಈ ಥರ ಆಗ್ತಾ ಇತ್ತಾ? ಮತ್ತು GDP ಗ್ರೋತ್ ರೇಟ್ ಕೂಡ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ 4ನೇದು 5ನೇದು ಪ್ಲೇಸಲ್ಲಿದೆ GDP ಗ್ರೋತ್ ರೇಟಲ್ಲಿ. GDP ಗ್ರೋತ್ ರೇಟ್ ಕೂಡ ಏನು ತೋರಿಸ್ತಾ ಇದೆ? ಕರ್ನಾಟಕ ದಿವಾಳಿ ಆಗಿಲ್ಲ, ಅಭಿವೃದ್ಧಿ ಆಗ್ತಾ ಇದೆ ಅಂತಲೇ ತೋರಿಸ್ತಾ ಇದೆ. ಮತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೆ, ಒಂದು ಕುಟುಂಬಕ್ಕೆ, ಬರೀ ಬಡ ಕುಟುಂಬಗಳಿಗೆ ಅಂತೇನಲ್ಲ, ಯಾಕೆಂದರೆ ಸಾರ್ವತ್ರಿಕವಾಗಿ ಕೊಟ್ಟಿದ್ದಾರೆ ಇದನ್ನು. ಈಗ ಇವರು ಬಡವರ, ಇವರು BPL ಕಾರ್ಡ್ನವರ ಅಂತ ನೋಡ್ಕೊಟ್ಟಿಲ್ಲ. ಯಾವುದೇ ಮಹಿಳೆ ಬಸ್ಸಲ್ಲಿ ಓಡಾಡ್ಬೋದು. ಅದೇ ರೀತಿ ಬಹುತೇಕ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಹಣ ಸಿಗ್ತದೆ.
ಮತ್ತು ಬಹುತೇಕ ಕುಟುಂಬಗಳಿಗೆ ಗೃಹಜ್ಯೋತಿಯಿಂದ ವಿದ್ಯುತ್ ಬಿಲ್ ಮಿಗ್ತಾ ಇದೆ. ಒಟ್ಟಾರೆಯಾಗಿ ನೋಡಿದಾಗ ಒಂದು ಕುಟುಂಬಕ್ಕೆ 3,000-4,000 ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಾ ಇದೆ. ಈ ತಿಂಗಳಿಗೆ ಸಿಗ್ತಾ ಇರ್ತಕ್ಕಂಥ ಹಣ ನೀವು ಗಮನಿಸಿರ್ತೀರ, ನ್ಯೂಸಲ್ಲೂ ಎಷ್ಟೋ ಸರ್ ನೋಡಿರ್ತೀರ, ಯಾರೋ ಒಬ್ಬರು ಮಹಿಳೆ ಆ ಹಣವನ್ನು ಉಳಿಸ್ಬಿಟ್ಟು ಟೈಲರಿಂಗ್ ಮಿಷನ್ ತೊಗೊಂಡ್ರು ಅಂತಿರ್ಬೋದು, ಒಂದು ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡ್ರು ಅಂತಿರಬಹುದು, ಮತ್ತು ಆ ಹಣವನ್ನು ಬಳಸ್ಕೊಂಡು ಬಸ್ಸಲ್ಲಿ ಫ್ರೀ ಇದೆ, ತಮಗೆ ದೇವಸ್ಥಾನಕ್ಕೆ ಹೋಗಿ ಬಂದರು, ಖುಷಿಪಟ್ಟರು ಅಂತೇನಿರ್ತದಲ್ಲ. ಮತ್ತು ಇನ್ಯಾವುದೋ ಒಬ್ಬ ಮಹಿಳೆ ತನ್ನ ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಿದ್ರು ಅನ್ನೋದಿರ್ಬೋದು. ಇವು ಅಭಿವೃದ್ಧಿ ಅಲ್ವಾ? ಒಟ್ಟು ರಾಜ್ಯದ ಅಭಿವೃದ್ಧಿ ಅಂದರೆ ಏನು? ರಾಜ್ಯದ ಅಭಿವೃದ್ಧಿನ GDP ಗ್ರೋತ್ ರೇಟಲ್ಲಿ ನೋಡ್ತೀವಿ, ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ನೋಡ್ತೀವಿ, ಅದು ಅಭಿವೃದ್ಧಿನೇ, ಅದು ಹಾಗೆ ಆಗ್ತದೆ. ಅಟ್ ದ ಸೇಮ್ ಟೈಮು ಯಾರೋ ಒಬ್ಬರು ಟೈಲರಿಂಗ್ ಮಿಷಿನ್ ತೊಗೊಂಡು ಅದ್ರ ಮೂಲಕ ಮತ್ತಷ್ಟು ಸಂಪಾದನೆ ಮಾಡಿದ್ರು ಅಂತಂದರೆ, ಯಾರೋ ಒಬ್ಬರು ಓಡಾಡೋಕ್ಕೆ ಹಣ ಉಳಿಸ್ಬಿಟ್ಟು ಅದ್ರಲ್ಲಿ ಓಡಾಡೋಕ್ಕೆ ಬೈಕ್ ತೊಗೊಂಡ್ರು ಅಂತಂದರೆ ಅದು ಆ ವ್ಯಕ್ತಿಯ ಅಭಿವೃದ್ಧಿ ಅಲ್ವಾ? ಆ ಕುಟುಂಬದ ಅಭಿವೃದ್ಧಿ ಅಲ್ವಾ? ವ್ಯಕ್ತಿಯ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿಯು ರಾಜ್ಯದ ಅಭಿವೃದ್ಧಿ ತಾನೆ. ಅಥವಾ ರಾಜ್ಯದ ಅಭಿವೃದ್ಧಿ ಅಂತಂದರೆ GDP ಪರ್ ಕ್ಯಾಪಿಟ ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿಯು ರಾಜ್ಯದ ಅಭಿವೃದ್ಧಿ. ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜನಕ್ಕೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅಭಿವೃದ್ಧಿ ಅಂದರೆ ಅತ್ಯುತ್ತಮವಾದ ರಸ್ತೆ, ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ಇದು ಮಾತ್ರ ಅಭಿವೃದ್ಧಿ ಅಂತ. ಅದು ಅಭಿವೃದ್ಧಿನೇ ಇಲ್ಲ ಅಂತಲ್ಲ, ಆದರೆ ಇವರು ಅದು ಮಾತ್ರ ಅಭಿವೃದ್ಧಿ, ಇದು ಅಭಿವೃದ್ಧಿನಲ್ಲ, ಜನರ ಅಭಿವೃದ್ಧಿನೇ ಅಲ್ಲ ಅನ್ನೋದನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಜನರ ಅಭಿವೃದ್ಧಿಯು ವೈಯಕ್ತಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿ ನೆಮ್ಮದಿಯಿಂದ ಬದುಕೋ ಥರ ಆಗ್ತಾ ಇದೆ ಅಂದರೆ ಅದು ಅವರ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿಯು ಕೂಡ. ಈಗ ವ್ಯಕ್ತಿಗಳು ಯಾವಾಗ ನೆಮ್ಮದಿಯಿಂದ ಬದುಕ್ತಾ ಇರ್ತಾರೆ, ಅವರ ಅವಶ್ಯಕತೆಗೋಸ್ಕರ ಖರ್ಚು ಮಾಡ್ತಾರೆ, ಆಗ ರಾಜ್ಯದ ಅಭಿವೃದ್ಧಿನೂ ಆಗ್ತದೆ. ನಮ್ಗೆ ಅಂಕಿಅಂಶದಲ್ಲಿ ಕಾಣಿಸ್ತಾ ಇದೆ. ಯಾವಾಗ 50,000 ಕೋಟಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೋ, ಯಾರೋ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ 4,000 ರೂಪಾಯಿ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಆ 4,000 ರೂಪಾಯಿನ ಇಟ್ಕೊಳಕ್ಕೆ ಸಾಧ್ಯ ಇದೆಯಾ? ಏನೋ ನೀವು ಒಂದು 20,000 ಕೊಟ್ಬಿಟ್ರೆ ಅದರೊಂದು 5,000 ಮಿಕ್ಸ್ಕೋಬೋದು. 4,000 ರೂಪಾಯಿ ಏನು ಮಾಡ್ತಾರೆ ಅವರು? ಪ್ರತಿ ತಿಂಗಳು ಸಿಗುವಂಥ 4,000 ರೂಪಾಯಿನ ತಮ್ಮ ಅಗತ್ಯಗಳಿಗೆ ಖರ್ಚು ಮಾಡ್ತಾರೆ. ಈಗ ಅವ್ರು ಹೋಗ್ಬಿಟ್ಟು 4,000 ರೂಪಾಯಿ ಬಟ್ಟೆ ತೊಗೋಬೋದು. ಈಗ ವರ್ಷದಲ್ಲಿ ಒಂದು ಸರಿ ಬಟ್ಟೆ ತಗೋತಾ ಇದ್ದಾರೆ, 2 ಸರಿ ಬಟ್ಟೆ ತೊಗೋಬೋದು. ಆ ಬಟ್ಟೆ ತೊಗೊಂಡಾಗ ಏನಾಗ್ತದೆ? ಬಟ್ಟೆ ಅಂಗಡಿಯವನಿಗೆ ವ್ಯಾಪಾರ ಆಗ್ತದೆ. ಆ ಬಟ್ಟೆ ಅಂಗಡಿಯವನು ಅದರಲ್ಲಿ ಬಂದದ ಲಾಭದಲ್ಲಿ ತನ್ನ ಮಕ್ಕಳಿಗೇನೋ ಪುಸ್ತಕ ಕೊಡಿಸ್ಬೋದು. ಮತ್ತು ಏನು ಅಸಲು ಬರುತ್ತಲ್ಲ ಅದರಲ್ಲಿ ಅವನು ಮತ್ತಷ್ಟು ಬಟ್ಟೆಯನ್ನು ಹೋಲ್ಸೇಲಿಂದ ತೊಗೊಂಬರ್ತಾನೆ. ಆಗೇನಾಗ್ತದೆ? ಗಾರ್ಮೆಂಟ್ ಇಂಡಸ್ಟ್ರಿ ಬಿಸ್ನೆಸ್ ಜಾಸ್ತಿ ಆಗ್ತದೆ. ಇನ್ನೊಬ್ಬರು ಸ್ವಲ್ಪ ಹಣ ಮಿಕ್ಸಿ ಬೈಕ್ ತೊಗೋಬೋದು. ಈ ಥರ ರಾಜ್ಯದಾದ್ಯಂತ ಸಾವಿರಾರು ಹೆಚ್ಚುವರಿ ಬೈಕ್ಗಳು ವ್ಯಾಪಾರ ಆದಾಗ ಏನಾಗ್ತದೆ? ಬೈಕ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ ಬೆಳೀತಾ ಹೋಗ್ತದೆ. ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಮೆಕ್ಯಾನಿಕ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಈ ರೀತಿಯಾದಾಗ ಏನಾಗ್ತದೆ? ಅದು ಒಟ್ಟು ರಾಜ್ಯದ GDP ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಮಾಡುವ ಖರ್ಚು 10 ಪಟ್ಟು ಅದು ಆರ್ಥಿಕ ಬೆಳವಣಿಗೆಗೆ ದಾರಿ ಮಾಡ್ತಾ ಹೋಗ್ತಾ ಇರ್ತದೆ. ಹೌದು, ಆಕ್ಚುಲಿ ವಿಧಾನಸಭೆಯಲ್ಲಿ ಕೃಷ್ಣ ಬೈರೇಗೌಡರು ಇವರಿಗೆ ಸುನಿಲ್ ಕುಮಾರ್ ಅವರಿಗೆ ಉತ್ತರವನ್ನ ಕೊಡುವಾಗಲೇ ಇದನ್ನೇ ಮೆನ್ಷನ್ ಮಾಡಿದ್ದಾರೆ. ಬಡವರ ಬಳಿ ಅಥವಾ ಮಧ್ಯಮ ವರ್ಗದ ಬಳಿ 1 ರೂಪಾಯಿ ಇದ್ರೂ ಸಹ ಅದು ಸರ್ಕ್ಯುಲೇಟ್ ಆಗ್ತದೆ, ಅದು ಆರ್ಥಿಕ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಹೌದು, ಯಾಕಂದ್ರೆ ನೋಡಿ, ಇದನ್ನ ಈಗ ಯಾವುದೇ ಒಂದು ರಾಜ್ಯ ಸರ್ಕಾರ ಒಂದು ಕುಟುಂಬಕ್ಕೆ 3-4 ಸಾವಿರ ಫ್ರೀಯಾಗಿ ಸಿಗೋ ಥರ ಮಾಡೋದಿದೆಯಲ್ಲ ಗ್ಯಾರಂಟಿ ಯೋಜನೆಗಳ ಮೂಲಕ, ಅದನ್ನು ಸುಮ್ಮನೆ ಏನೋ ಕುತ್ಕೊಂಡು 4 ಜನ ಡಿಸ್ಕಸ್ ಮಾಡ್ಬಿಡೋಕ್ಕಾಗಲ್ಲ. ಅವರು ಆರ್ಥಿಕ ತಜ್ಞರನ್ನ ಕೇಳಿರ್ತಾರೆ. ಫಸ್ಟ್ ಆಫ್ ಆಲ್ ವರ್ಷಕ್ಕೆ 50,000 ಕೋಟಿ ಹೊರೆ ಬೀಳುತ್ತೆ, ಇದನ್ನು ಭರಿಸೋಕ್ಕೆ ಸಾಧ್ಯ ಇದೆಯಾ ರಾಜ್ಯ ಸರ್ಕಾರಕ್ಕೆ, ಅದನ್ನು ಲೆಕ್ಕಾಚಾರ ಮಾಡಿರ್ತಾರೆ. ಅದಾದ ಮೇಲೆ ಪ್ರತಿ ಕುಟುಂಬಕ್ಕೆ ಎಷ್ಟನ್ನು ಕೊಟ್ಟರೆ ಅವ್ರು ಖರ್ಚು ಮಾಡ್ತಾರೆ. ಈಗ ಉದಾಹರಣೆಗೆ ಒಂದು ಕುಟುಂಬಕ್ಕೆ ತಿಂಗಳಿಗೆ 15,000 ಸಿಗೋಂಗೆ ಮಾಡಿಬಿಟ್ರೆ ಖರ್ಚು ಮಾಡಲ್ಲ ಅಷ್ಟನ್ನು ಅವರು. ಆಗೇನಾಗುತ್ತೆ? ಆಗ ನಿಜಕ್ಕೂ ಜನ ಸೋಮಾರಿಗಳಾಗೋ ಥರ ಆಗ್ತದೆ. ಇಲ್ಲೇನಾಗ್ತದೆ? 4,000 ರೂಪಾಯಿ ಸಿಗೋಂಗೆ ಮಾಡಿದಾಗ ಇಷ್ಟನ್ನು ಕೊಡೋಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ 10,000 ರೂಪಾಯಿ ಕೊಟ್ಟರು ಇನ್ನೂ ಚೆನ್ನಾಗಿ ಖರ್ಚು ಮಾಡ್ತಾರೆ ಅಂತಿದ್ರು 10,000 ರೂಪಾಯಿ ಕೊಡೋಕ್ಕಾಗದೇ ಇರ್ಬೋದು. ಇದೆಲ್ಲ ಲೆಕ್ಕಾಚಾರ ಆಗ್ತದೆ. ಹಾಗಾಗಿ ಕೃಷ್ಣ ಬೈರೇಗೌಡರು ಹೇಳಿದಾಗೆ ಈ 4,000 ರೂಪಾಯಿನ ಯಾವುದೇ ಕುಟುಂಬವು ತನ್ನ ಡಬ್ಬಿಲಿ ಹಾಕಿ ಇಟ್ಕೊಳ್ಳಲ್ಲ, ಅಡುಗೆ ಮನೆ ಡಬ್ಬಿಲಿ ಇನ್ನೆಲ್ಲೋ ಇಟ್ಕೊಳ್ಳಲ್ಲ, ಖರ್ಚು ಮಾಡ್ತಾರೆ. ಒಬ್ಬನ ಖರ್ಚು ಇನ್ನೊಬ್ಬನ ಸಂಪಾದನೆ ಆರ್ಥಿಕ ವ್ಯವಸ್ಥೆ ಒಳಗಡೆ. ಮತ್ತು ಅರ್ಥಶಾಸ್ತ್ರಜ್ಞ ಕೀನ್ಸ್ ಹೇಳಿದ್ದಾನೆ, ಯಾವುದೇ ಒಂದು ದೇಶದಲ್ಲಿ ಆರ್ಥಿಕತೆ ಡೌನ್ ಆಗ ನೀವು ಜನರ ಕೈಗೆ ದುಡ್ಡು ಕೊಡಿ, ಆಗ ಆರ್ಥಿಕತೆ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ ಸರ್, ಮತ್ತೊಂದಂತಂದರೆ GST ಕಲೆಕ್ಷನಲ್ಲಿ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಅಂತ ಅಂದ್ಕೊಂಡು ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಅದಕ್ಕೆ ಕೌಂಟರ್ ಆಗಿ ಆರ್ ಅಶೋಕ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಬೆಂಗಳೂರಿಗಷ್ಟೇ ಇದು ಸೀಮಿತ ಆಗಿದೆಯಾ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ ಹೇಳ್ತಾರೆ. ಅಥವಾ ಇದು ನಿಜ, ನಿಮ್ಗೇನು ಅನ್ಸುತ್ತೆ ಸರ್? ಬೆಂಗಳೂರಿಗಷ್ಟೇ ಇದು ಸೀಮಿತ ಆಗ್ತಾ ಇದೆಯಾ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆಯಾ? ಕೃಷ್ಣ ಬೈರೇಗೌಡರು ಹೇಳಿದ್ದೇನು ಅಂತಂದರೆ, ಇಡೀ ನಮ್ಮ ರಾಜ್ಯದ GST ಬೆಳವಣಿಗೆ ದರ ಇದೆಯಲ್ಲ, ಅದು ಇಡೀ ದೇಶದಲ್ಲೇ ಹೈಯೆಸ್ಟ್ ಅಂತ. GST ಕಲೆಕ್ಷನಲ್ಲಿ ನಮ್ಮ ರಾಜ್ಯ ನಂಬರ್ 1 ಅಲ್ಲ, ನಂಬರ್ 1 ಮಹಾರಾಷ್ಟ್ರ ಬರ್ತದೆ. ಆದರೆ
GDP ಬೆಳವಣಿಗೆ ದರ ಇದೆಯಲ್ಲ, ಈಗ ಉದಾಹರಣೆಗೆ ಇಡೀ ದೇಶದ GDP ಬೆಳವಣಿಗೆ ದರ ಹೋದ ವರ್ಷ ಎಷ್ಟಿತ್ತು GDP ಕಲೆಕ್ಷನು, ಈ ವರ್ಷ ಎಷ್ಟಿತ್ತು ಅಂತ ನೋಡಿದ್ರೆ ಇಡೀ ದೇಶದ್ದು ಹತ್ತತ್ರ 22% ಹತ್ತತ್ರ ಇದ್ರೆ ನಮ್ಮ ರಾಜ್ಯದ್ದು 40%ಗಿಂತ ಜಾಸ್ತಿ, ಆಲ್ಮೋಸ್ಟ್ ಡಬಲ್ ಇದೆ. ಇದನ್ನು ಕೃಷ್ಣ ಬೈರೇಗೌಡರು ಹೇಳಿದ್ದು. ಇದೇನು ತೋರಿಸುತ್ತೆ? GST ಬೆಳವಣಿಗೆ ದರ, GST ಕಲೆಕ್ಷನ್ ಬೆಳವಣಿಗೆ ದರ ಇಡೀ ದೇಶದಲ್ಲೇ ಹೈಯೆಸ್ಟ್ ಇದೆ ಕರ್ನಾಟಕದಲ್ಲಿ. ಒಂದು ಏನು ತೋರಿಸುತ್ತೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆ ಚೆನ್ನಾಗಿ ನಡೀತಾ ಇದೆ. ಜನರ ಕೈಗೆ ಸಿಕ್ಕಂಥ ದುಡ್ಡನ್ನು ಖರ್ಚು ಮಾಡ್ತಾ ಇರೋದಕ್ಕೋಸ್ಕರ ನೀವು ಉದಾಹರಣೆಗೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಮೂಲಕ 4,000 ರೂಪಾಯಿ ಸಿಕ್ತು. ನಾನು ಆಗಲೇ ಒಂದು ಉದಾಹರಣೆ ಕೊಟ್ಟೆ, ಹೋಗಿ ಬಟ್ಟೆ ತೊಗೊಳ್ತೀರಾ ಅಂತ. ಬಟ್ಟೆ ತೊಗೊಂಡಾಗ GST ಕಟ್ಟಿರ್ತೀರಾ ನೀವು. ಆ ಬಟ್ಟೆ ಅಂಗಡಿಯವನು ಅದನ್ನು ಬಳಸ್ಕೊಂಡು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ತಾನೆ, ಅಥವಾ ಅವ್ನ ಮಕ್ಕಳಿಗೆ ಅದ್ರಲ್ಲಿ ಬಂದಿದ್ದ ಪುಸ್ತಕ ತಕ್ಕೊಡ್ತಾನೆ, ಅಥವಾ ಸಿನಿಮಾಗೆ ಹೋಗ್ತಾನೆ. ಏನೇ ಮಾಡಿದ್ರು GST ಕಲೆಕ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ GST ಕಲೆಕ್ಷನ್ ರೇಟು ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ಆರ್ಥಿಕ ಚಟುವಟಿಕೆ ಚೆನ್ನಾಗಾಗ್ತಾ ಇದೆ ಅಂತ ಅರ್ಥ. ಇನ್ನು ಆರ್ ಅಶೋಕ್ ಅವರು ಹೇಳ್ತಾರೆ, ಆರ್ ಅಶೋಕ್ ಅವರು ಈ ಥರ ಪದೇ ಪದೇ ಏನು ಸಿಲ್ಲಿಯಾಗಿ ಮಾತಾಡೋದು, ತಪ್ಪು ಮಾತಾಡಿ ಸಿಗಾಕೊಳ್ಳೋ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಲಾಸ್ ಆಗಿರೋ ವಿಷಯ ಬಂದಾಗ ಇವು GST ಕೌನ್ಸಿಲ್ಗೆ ಕೃಷ್ಣ ಬೈರೇಗೌಡರು ಹೋಗಿದ್ರು, ಅವ್ರು ಯಾಕೆ ಮಾತಾಡಲಿಲ್ಲ ಅಂತ ಕೇಳಿ ಸಿಕ್ಕಾಕೊಂಡಿದ್ರು. ಯಾಕೆಂದರೆ GST ಕೌನ್ಸಿಲಲ್ಲಿ ಬರೋದು GST ವಿಷಯ, ತೆರಿಗೆ ನಿರ್ಧಾರ ಆಗೋದು ಫಿನಾನ್ಸ್ ಕಮಿಷನ್ ಸಭೆಗಳಲ್ಲಿ. ಈ ರೀತಿ ಅಶೋಕ್ ಸಿಗಾಕೊಂಡಿದ್ರು. ಈಗಲೂ ಅಷ್ಟೇ ಸಿಗಾಕೊಳ್ಳುವಂಥ ಮಾತಾಡಿದ್ದಾರೆ ಅಶೋಕ್. ಏನು ಕೇಳಿದ್ದಾರೆ? ಕೃಷ್ಣ ಬೈರೇಗೌಡರು ಯಾವಾಗ GST ಕಲೆಕ್ಷನ್ ರೇಟಲ್ಲಿ, GST ಬೆಳವಣಿಗೆ ದರದಲ್ಲಿ ಕರ್ನಾಟಕ ದೇಶಕ್ಕೆ ಬೆಸ್ಟು ನಂಬರ್ 1ನಲ್ಲಿದೆ ಅಂತ ಹೇಳ್ಬಿಟ್ರು, ಅದನ್ನು ಕೌಂಟರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಆಯಿತು ಬೆಂಗಳೂರಲ್ಲಿ GST ಕಲೆಕ್ಷನ್ ಚೆನ್ನಾಗಿದೆ, ಬೇರೆ ಜಿಲ್ಲೆಗಳಲ್ಲೂ ಹಂಗೆ ಇದೆಯಾ ಅಂತ ಹೇಳ್ಬಿಟ್ರು. ಈಗ GST ಕಲೆಕ್ಷನ್ ಚೆನ್ನಾಗಿರೋದು ಏನಕ್ಕೆ? ಜನಕ್ಕೆ ಹಣ ಸಿಗ್ತಾ ಇದೆ ಗ್ಯಾರಂಟಿ ಯೋಜನೆ, ಅದನ್ನು ಖರ್ಚು ಮಾಡ್ತಾ ಇದ್ದಾರೆ. ಖರ್ಚು ಮಾಡ್ತಾ ಇರೋದ್ರಿಂದ GST ಕಲೆಕ್ಷನ್ನು ಬೆಳವಣಿಗೆ ದರ ಜಾಸ್ತಿ ಇದೆ. ಮತ್ತು ನೀವು ಕರ್ನಾಟಕ ತೊಗೊಂಡ್ರೆ ಬೆಂಗಳೂರಿಂದ ಹೊರಗಡೆ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟಿದೆ? 6 ಕೋಟಿಯಷ್ಟು ಹೊರಗಡೆನೇ ಇಲ್ವಾ? 5.5 6 ಕೋಟಿಯಷ್ಟು ಕರ್ನಾಟಕದ ಜನತೆ ಹೊರಗಡೆನೇ ಇದ್ದಾರೆ. ಮತ್ತು ಬೆಂಗಳೂರಿಂದ ಹೊರಗಡೆ ಇರತಕ್ಕಂಥ ಜನ ಖರ್ಚು ಮಾಡ್ತಾ ಇಲ್ವಾ? ಹಾಗಾದರೆ ಈಗ ಮಂಡ್ಯದಲ್ಲಿರೋ ಜನ, ಅದು ಕಲಬುರಗಿಲಿರೋ ಜನ, ಮಂಗಳೂರಲ್ಲಿರೋ ಜನ, ಇವರು ಗ್ಯಾರಂಟಿ ಯೋಜನೆಗಳಿಂದ ಬಂದಂಥ ಹಣವನ್ನು ಖರ್ಚು ಮಾಡ್ತಾ ಇಲ್ವಾ? ಕಲಬುರಗಿಯಲ್ಲಿ ಇರ್ತಕ್ಕಂಥ ಜನ ಅವರು ಖರ್ಚು ಮಾಡ್ತಾ ಇರ್ತಾರೆ ತಾನೆ. ಅಲ್ಲೂ GST ಕಲೆಕ್ಷನ್, ಅಲ್ಲಿ ಖರ್ಚು ಆಗ್ತಿರೋದ್ರೂ GST ಕಲೆಕ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ಬ್ಯಾಂಗ್ಳೂರು ಎಕನಾಮಿಕ್ ಹಬ್ ಆಗಿದೆ. ಇಲ್ಲಿ ಒಟ್ಟಾರೆ ಕಲೆಕ್ಷನ್ ಜಾಸ್ತಿ ಇರ್ಬೋದು. ಈಗ ಉದಾಹರಣೆಗೆ ಕಲಬುರಗಿಲಿರ್ತಕ್ಕಂಥ ವ್ಯಕ್ತಿ ಎಷ್ಟೋ ಸರಿ ಯಾವುದೋ ಒಂದು ಮೆಷಿನ್ ತೊಗೋಬೇಕು ಅಂತಂದರೆ, ಮೆಷಿನರಿ ತೊಗೋಬೇಕು ಅಂತಂದರೆ, ಇನ್ಯಾವುದೋ ಒಂದು ಕೆಲವು ವಸ್ತುಗಳು ತೊಗೋಬೇಕು ಬೆಂಗಳೂರಿಗೆ ಬರ್ತಾರೆ. ಈಗ ಉದಾಹರಣೆಗೆ ಮಂಡ್ಯದಲ್ಲಿರ್ತಕ್ಕಂಥವ್ರು ಒಂದೊಂದ್ಸರಿ ಬಟ್ಟೆ ತೊಗೋಬೇಕು, ಮದುವೆ ಟೈಮ್ನಲ್ಲಿ ಜವಳಿ ಪರ್ಚೇಸ್ ಮಾಡಬೇಕು ಅಂದರೆ ಬೆಂಗಳೂರಿಗೆ ಬರ್ತಾರೆ. ಸೊ ಆದರೆ ಅವರು ಅಲ್ಲಿ ಸಂಪಾದನೆ ಮಾಡಿರೋದು ಮಂಡ್ಯದಲ್ಲಿ, ಅಥವಾ ಗ್ಯಾರಂಟಿ ಯೋಜನೆಗಳಿಂದ ಬಂದಿರೋದು ಅಲ್ಲಿ ಕೂಡಿಟ್ಟಿದ್ರು ಮಂಡ್ಯದ ಲೆಕ್ಕ ಅದು. ಅವ್ರು ಬೆಂಗಳೂರಿಗೆ ಬಂದು ಖರ್ಚು ಮಾಡಿರ್ಬೋದು. ಹಾಗಾಗಿ ಬೆಂಗಳೂರಲ್ಲಿ ವಾಸ್ತವವಾಗಿ ಜಾಸ್ತಿ ಕಾಣಿಸ್ಬೋದು, ಬಟ್ ಇಡೀ ರಾಜ್ಯದಲ್ಲಿ ಆಗಿಲ್ಲ ಅಂತೇನಿಲ್ಲ. ಈಗ ಉದಾಹರಣೆಗೆ ನಾವು ಕರ್ನಾಟಕದ ವಾರ್ಷಿಕ ಸರಾಸರಿ ತಲಾದಾಯ ತಗೊಂಡಾಗ್ಲೂ 2,04,000 ಅಂತ ಹೇಳ್ತೀವಿ. ಇಡೀ ರಾಜ್ಯದ ವಾರ್ಷಿಕ ಸರಾಸರಿ ತಲಾದಾಯ, ಸರಾಸರಿ ಇದು ಆವ್ರೇಜು. ಈಗ ಒಬ್ಬರು ತಿಂಗಳಿಗೆ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು, ಯಾರೋ ಒಬ್ಬರು. ಇನ್ಯಾರೋ ಒಬ್ಬರು ತಿಂಗಳಿಗೆ ಬರೀ 10,000 ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು. ನಾವು ಆವ್ರೇಜ್ ತಗೊಳ್ತೀವಿ ಅಲ್ವಾ? ಈ ಬೆಂಗಳೂರದ್ದು ಜಾಸ್ತಿನೇ ಇರ್ತದೆ. ಏನೋ ವಾರ್ಷಿಕ ತಲಾದಾಯ ಬೆಂಗಳೂರದ್ದು 3-4 ಲಕ್ಷದ ಮೇಲೆ ಇರ್ತದೆ. ಅದೇ ಕಲಬುರಗಿದು ಅಥವಾ ನೀವು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹೋದರೆ 1 ಲಕ್ಷ ಆಸ್ಪಾಸ್ನಲ್ಲಿ ಇರ್ತದೆ. ಬಟ್ ಆವ್ರೇಜ್ ತಗೊಂಡಾಗ ನಾವು ಒಟ್ಟಾರೆ ಕಾಣಿಸ್ತದೆ. ಮತ್ತು ಆವ್ರೇಜ್ ನಾವು ಬೇರೆ ಬೇರೆ ಭಾಗದಲ್ಲಿ ತೊಗೊಂಡ್ರು ಕೂಡ, ನೀವು ಉತ್ತರ ಕರ್ನಾಟಕದ ಭಾಗ ಅಂತ ತೊಗೊಂಡ್ರು ಕೂಡ ಅದೇನಿತ್ತು ವಾರ್ಷಿಕ ತಲಾದಾಯ, ಅದು ಕೂಡ ಗ್ಯಾರಂಟಿ ಯೋಜನೆಗಳಿಂದ ಒಂದು ಮಟ್ಟಿಗೆ ಜಾಸ್ತಿ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಅಶೋಕ್ ಅವರು ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಪ್ರಶ್ನೆಗಳು ಕೇಳೋದು, ಏನೋ ಸಿಕ್ಕಾಕ್ಸಕ್ಕೆ ಹೋಗೋದು, ತಾವೇ ಸಿಕ್ಕಾಕೊಳ್ಳೋದು ಈ ಕೆಲಸ ಮಾಡ್ತಾರೆ. ಸರ್, ಆಮೇಲೆ ಮತ್ತೊಂದು ನೀವು ಸಹ ಗಮನಿಸಿರ್ಬೋದು, ಯಾರೆಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಮೊದಲು ಟೀಕೆ ಮಾಡಿದ್ರು, ಇವನ್ ಮೋದಿಯವರು ಸಹ ಟೀಕೆ ಮಾಡಿದ್ರು, ಅದರ ನಂತರದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಚುನಾವಣೆ ಆಯಿತು ಎಲ್ಲಾ ರಾಜ್ಯಗಳಲ್ಲೂ ಸಹ ಇದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಇವನ್ ಬಿಹಾರನ್ನು ಸೇರಿಸಿ. ಅದ್ರ ಬಗ್ಗೆ ಇದೊಂಥರ ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸುದಿಲ್ವಾ? ಅಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡು ಮತ್ತೆ ಪಕ್ಕ ಹಿಪೋಕ್ರಸಿ ಇದು. ಏನಂತಂದರೆ ನೋಡಿ, ಇದ್ರ ಹಿಪೋಕ್ರಸಿ ಹೆಂಗಿದೆ ಅಂದರೆ, ಮೋದಿಯವರು 2023 ಆಗಸ್ಟ್ ಟೈಮಲ್ಲೋ ಏನೋ ಇರಬೇಕು, ಅಥವಾ ಜುಲೈ ಟೈಮ್ನಲ್ಲಿ ರಾಜಸ್ಥಾನದಲ್ಲೂ ಎಲ್ಲೋ ಭಾಷಣ ಮಾಡ್ತಾ ಏನು ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು. ಹಂಗೆ ಹೇಳಿದ ಒಂದೇ ವಾರದಲ್ಲಿ ಅವ್ರದ್ದೇ BJP ಸರ್ಕಾರ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನಾ ಯೋಜನೆ, ಪ್ರತಿಯೊಬ್ಬ ಮಹಿಳೆಗೂ 1,400 ತಿಂಗಳು ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿದ್ರು. ಹಾಗೆ ನೋಡಿದ್ರೆ ಕರ್ನಾಟಕ ಆರ್ಥಿಕವಾಗಿ ಮಧ್ಯಪ್ರದೇಶಕ್ಕಿಂತ ಎಷ್ಟೋ ಮೇಲಿದೆ. ಕರ್ನಾಟಕಕ್ಕೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ವರ್ಷಕ್ಕೆ 50,000 ಕೋಟಿ ಕೊಟ್ಬಿಟ್ಟು. ಮಧ್ಯಪ್ರದೇಶಕ್ಕೆ ಕೆಪಾಸಿಟಿ ಇಲ್ಲ, ಆದರೂ ಅಲ್ಲಿ ಕೊಟ್ಟರು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೊಟ್ಟರು, ಬಿಹಾರದಲ್ಲಿ ಕೊಟ್ಟರು. ಮತ್ತು ಇವ್ರು ನೋಡಿ, ಬೇರೆ ಪಕ್ಷ ಆಡಳಿತದಿರೋ ರಾಜ್ಯದಲ್ಲಿ ಹಿಂಗೆ ಕೊಟ್ಟರೆ ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ BJP ಅಧಿಕಾರದಲ್ಲಿರೋ ಕಡೆ
ಕೊಡ್ತಾರೆ. ಅಭಿವೃದ್ಧಿ ಅಂತ ಅಲ್ಲಿ ಮಾತ್ರ ಅಭಿವೃದ್ಧಿ, ಇದು ಗ್ಯಾರಂಟಿ ಯೋಜನೆಗಳ ಥರದ ಯೋಜನೆಯಿಂದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಒಂದು ಕಡೆ ಹೋಗೋದು ಇದು ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡೋದು ಸಾರ್ವಜನಿಕವಾಗಿ, ಸಾರ್ವಜನಿಕ ಭಾಷಣದಲ್ಲಿ, ಅಂದರೆ ಸಾರ್ವಜನಿಕ ಲಜ್ಜನೆ ಇಲ್ವಾ ಅಂತ ಅನ್ನಿಸ್ತದೆ. ಮತ್ತೆ ಇನ್ನೊಂದು ನಾವು ಗಮನಿಸಬೇಕಾಗಿರೋ ಅಂಶ, ಕರ್ನಾಟಕದಲ್ಲಿ 50,000 ಕೋಟಿಯಷ್ಟು ವರ್ಷಕ್ಕೆ ಕೊಡ್ತಾ ಇದೀವಲ್ಲ ನಾವು, ಈ ರಾಜ್ಯ ಸರ್ಕಾರ ಏನು ಕೊಡ್ತಾ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲೇ ನಡೆದಂಥ ಆರ್ಥಿಕ ಚಟುವಟಿಕೆಗಳಿಂದ ಉತ್ಪಾದನೆ ಆದಂಥ ಒಂದು ಹಣ. ಕರ್ನಾಟಕ ರಾಜ್ಯ ಮತ್ತು ಸೌತ್ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇವೆ. ಅದೇ ಬಿಹಾರದಲ್ಲಿ ನೋಡಿ, ಬಿಹಾರದಲ್ಲಿ ಏನು ಮಾಡಿದ್ರು, ಬಿಹಾರದಲ್ಲಿ 10,000 ರೂಪಾಯಿಗಳು ಕೊಟ್ಟರಲ್ಲ, ಆಲ್ಮೋಸ್ಟು 10-12 ಸಾವಿರ ಕೋಟಿಗಳನ್ನ ಅಷ್ಟು ಎಲೆಕ್ಷನ್ಗಿಂತ ಮುಂಚೆ ಕೊಟ್ಬಿಟ್ರು. ಎಲೆಕ್ಷನ್ ಕಮಿಷನ್ ಕೇಳಲಿಲ್ಲ ಇದ್ರ ಬಗ್ಗೆ. ಆ್ಯಕ್ಚುಲಿ ಪ್ರಧಾನಮಂತ್ರಿ ಆದವರು ಲೀಡಿಂಗಲ್ಲಿ ನಿಂತ್ಕೊಂಡು ಈ ಕೋಡ್ ಆಫ್ ಕಂಡಕ್ಟನ್ನು ಇಂಡೈರೆಕ್ಟಾಗಿ ವೈಲೇಟ್ ಮಾಡ್ದಂಗೆ ಎಲೆಕ್ಷನ್ ಕಮಿಷನ್ನು ಅದಕ್ಕೆ ಅಲೋ ಮಾಡಿಕೊಟ್ಟಂಗೆ ಆಯಿತು. ಯಾಕೆಂತಂದರೆ 2011-12 ತಮಿಳ್ನಾಡಲ್ಲಿ ಎಲೆಕ್ಷನ್ ನಡೆದಾಗ, ಎಲೆಕ್ಷನ್ಗಿನ್ನು 3 ತಿಂಗಳಿದೆ ಅನ್ನುವಾಗ ಆಗಾಗಲೇ ಜಾರಿಯಲ್ಲಿದ್ದ ಒಂದು ಸ್ಕೀಮ್ ಅದು, ಇನ್ನೂ ಸ್ವಲ್ಪ ಜನಕ್ಕೆ ಜಾರಿ ಆಗಬೇಕಾಗಿತ್ತು. ಅದನ್ನು ಮಾಡಕ್ಕೆ ಹೋಗಿದ್ದಕ್ಕೇ ಎಲೆಕ್ಷನ್ 2 ತಿಂಗಳು ಮಾಡಬಾರ್ದು ಅಂತ ಎಲೆಕ್ಷನ್ ಕಮಿಷನ್ ಹೇಳಿ, ಇಲ್ಲಿ 1 ವಾರ ಎಲೆಕ್ಷನ್ ಅನೌನ್ಸ್ ಇರುವಾಗ ಮಾಡಿದ್ರು ಇದಕ್ಕೆ ಅಲೋ ಮಾಡಿದ್ರು. ಸೊ ಅಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದು, ಅದೇ ಬಿಹಾರದಲ್ಲಿ ಇಷ್ಟೊಂದು ದುಡ್ಡು ಕೊಡುವಾಗ ಬಿಹಾರದ ದುಡ್ಡಿಲ್ಲ, ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದ ದುಡ್ಡನ್ನು ಕರ್ನಾಟಕದ ಹತ್ರ, ತಮಿಳ್ನಾಡು ಹತ್ರ, ಸೌತ್ ಇಂಡಿಯಾ ಹತ್ರ, ಮಹಾರಾಷ್ಟ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದ ದುಡ್ಡನ್ನು ತೊಗೊಂಡೋಗಿ ಬಿಹಾರದಲ್ಲಿ ಈ ರೀತಿ ಆಲ್ಮೋಸ್ಟ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಫ್ರೀ ಬೀಸ್ ಅನ್ನೋ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರಲ್ಲ, ಇದು ನಿಜಕ್ಕೂ ಅತ್ಯಂತ ಪ್ರಶ್ನಾರ್ಹ ಮತ್ತು ಇವ್ರದ್ದು ದೊಡ್ಡ ಹಿಪೋಕ್ರಸಿ, ಯಾವುದೇ ಡೌಟ್ ಇಲ್ಲದೆ. ಸೊ ಸಾಮಾನ್ಯವಾಗಿ ಈ ರೀತಿಯ ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗ ಪ್ರತಿಯೊಬ್ಬರು ಸಹ, ಅದರಲ್ಲೂ ಸಾಮಾನ್ಯ ಜನರಿಗೂ ಸಹ ಅನಿಸೋದು ಹಾಗೆ, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಲ್ಲೂ ಸಹ ಈ ಒಂದು ಅನುಮಾನ ಇರುತ್ತೆ, ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ಬಹುದಾ? ಫಾರ್ ಎಕ್ಸಾಂಪಲ್ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಆಸ್ಪತ್ರೆಗಳಾಗಿ ಈ ರೀತಿಯ ಮೂಲಭೂತ ಸೌಕರ್ಯಗಳಿಗೆ, ಇದರ ಅಭಿವೃದ್ಧಿಗೆ ಈ ಗ್ಯಾರಂಟಿ ಯೋಜನೆಗಳಿಂದ ಹೊಡೆತ ಬೀಳ್ಬಹುದಾ ಅಂತ. ಕರ್ನಾಟಕದ ಉದಾಹರಣೆ ತಗೊಂಡು ಮಾತಾಡೋಣ. ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿ 3 ವರ್ಷ ಆಯ್ತಾ ಬಂತಲ್ವಾ, ಇಲ್ಲಿ ತನಕ ರಾಜ್ಯ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 1,10,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದಾರೆ. ಈಗ ಇದೇ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಹೌದಾ? ಆಮೇಲೆ ಸಾರಿಗೆ ಇಲಾಖೆಯಿಂದ 5,000ಕ್ಕಿಂತ ಹೆಚ್ಚಿನ ಬಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಬಿಸಿಯೂಟದ ನೌಕರರಿಗೆ ಅವರ ಸಂಭಾವನೆಯನ್ನು ಜಾಸ್ತಿ ಮಾಡಿದರೆ, ಇನ್ನೂ ಜಾಸ್ತಿ ಮಾಡಬೇಕು, ಒಂದು ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಎಲ್ಲ ಧರ್ಮಗಳ ಪುರೋಹಿತರಿಗೆ, ಎಲ್ಲ ಧರ್ಮಗಳ ಎಲ್ಲ ಇಸ್ಲಾಂ ಧರ್ಮ ಆಗಿರಲಿ, ಕ್ರಿಶ್ಚಿಯನ್ ಧರ್ಮ ಆಗಿರಲಿ, ಹಿಂದೂ ಧರ್ಮ ಆಗಿರಲಿ, ಎಲ್ಲ ಅಲ್ಲಿ ಪೂಜೆ ಮಾಡುವಂಥವ್ರು ಯಾರಿದ್ದಾರೆ ಅವ್ರಿಗೂ ಕೂಡ ಸಂಭಾವನೆಯನ್ನು ಜಾಸ್ತಿ ಮಾಡಿದ್ದಾರೆ. ಈಗ ಅಭಿವೃದ್ಧಿಗೆ ಹಣ ಇಲ್ಲ, ಅಭಿವೃದ್ಧಿಗೆ ದಿವಾಳಿ ಆಗಿಬಿಡ್ತಾ ಇದೆ ರಾಜ್ಯ, ಇದನ್ನು ಮಾಡೋಕ್ಕಾಗ್ತಾ ಇತ್ತಾ? ನಂಬರ್ 1. ನಂಬರ್ 2, ಈಗ ಏನು ಆಸ್ಪತ್ರೆ ಮಾಡಲಿಕ್ಕೋ, ರಸ್ತೆ ಮಾಡಲಿಕ್ಕೋ ಮತ್ತು ಸ್ಕೂಲ್ನ ಅಭಿವೃದ್ಧಿ ಮಾಡಲಿಕ್ಕೋ ಹಣ ಇಲ್ದಂಗೆ ಆಗ್ಬಿಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆ ಅತ್ಯಂತ ಮುಖ್ಯ. ಯಾಕೆ ಅಂತಂದರೆ ಎಷ್ಟೋ ಜನ ಈ ಸರ್ಕಾರದ ಪಾರ್ಟ್ ಆಗಿರತಕ್ಕಂಥ ಕಾಂಗ್ರೆಸ್ನವರು ಇದನ್ನು ಅಲ್ಲಲ್ಲಿ ಮಾತಾಡ್ಬಿಡ್ತಾರೆ, ಅಯ್ಯೋ ಈಗ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟಂತ. ಆ್ಯಕ್ಚುಲಿ ಇನಿಷಿಯಲಿ 1, 2 ಅಟ್ ದ ಮೋಸ್ಟ್ 3 ವರ್ಷದ ತನಕ ಒಂದು ಮಟ್ಟಕ್ಕೆ ಇದಾಗ್ಬೋದು. ಏನು ಅಂತಂದರೆ 50,000 ಕೋಟಿಯಷ್ಟು ಅಲ್ಲಿಗೆ ಎತ್ತಿಡೋದ್ರಿಂದ ಈ ರೀತಿ ಒಂದು ಮಟ್ಟಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ಸ್ವಲ್ಪ ದುಡ್ಡು ಕಡಿಮೆ ಅಂತ ಆಗ್ಬೋದು ಈ ರೀತಿ ಕಾರ್ಯಕ್ಕೆ. ಆದರೆ ನಾವಾಗಲೇ ಮಾತಾಡಿದ ಹಾಗೆ ಈ ಜನಗಳಿಗೆ ದುಡ್ಡು ಸಿಕ್ಕಿದ್ದನ್ನು ಖರ್ಚು ಮಾಡ್ತಾರಲ್ಲ, ಖರ್ಚು ಮಾಡೋದ್ರಿಂದ ರಾಜ್ಯದ GDP ಬೆಳವಣಿಗೆ ದರ ಜಾಸ್ತಿ ಆಗ್ತದೆ, ವಾರ್ಷಿಕ ತಲಾದಾಯ ಜಾಸ್ತಿ ಆಗ್ತದೆ, ರಾಜ್ಯಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತದೆ. ಈಗ GSTನಲ್ಲಿ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟು GST ಬೆಳವಣಿಗೆ ದರದಲ್ಲಿ. ಯಾವ ಮಟ್ಟಕ್ಕೆ ಹೈಯೆಸ್ಟ್ ಅಂತಂದರೆ, ಮೊನ್ನೆ ನವೆಂಬರ್ ಟೈಮ್ನಲ್ಲಿ ಮೋದಿಯವರು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಏನು GSTನ 28%ಇಂದ 18%ಗೆಲ್ಲ ಇಳಿಸಿದ್ರಲ್ಲ. ಆ್ಯಕ್ಚುಲಿ ಅದನ್ನೇ 10 ವರ್ಷದಿಂದ ಎಲ್ಲರೂ ಕೇಳ್ತಾಯಿದ್ರು, GST ಬಂದಾಗಲಿಂದ ಕೇಳ್ತಾಯಿದ್ರು, 2016-17ರಿಂದನೂ ಕೇಳ್ತಾಯಿದ್ರು ಕಡಿಮೆ ಮಾಡಿ, ತುಂಬ ಜಾಸ್ತಿ ಆಯಿತು ಅಂತ. ಬೆಲೆ ಏರಿಕೆ ಮಾಡಿ 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 ಜನರು ಜೀವ ತಿಂದು ಈಗ ನಾವೇನೋ ಹೆಲ್ಪ್ ಮಾಡ್ತಾಯಿದ್ದೀವಿ ಅಂತ ಮಾಡಿದ್ರಲ್ಲ, ಅದರಿಂದ ಏನಾಯಿತು ಅಂದರೆ ಎಲ್ಲ ರಾಜ್ಯಗಳಲ್ಲೂ ಆ ತಿಂಗಳು GSTP ಡೌನ್ ಆಗೋಯಿತು, ನೆಗೆಟಿವ್ ಆಗೋಯಿತು. ಯಾಕೆಂದರೆ ರಾಜ್ಯಗಳಿಗೂ ಲಾಸ್ ಅಲ್ವಾ GST ಕಡಿಮೆ ಆದಾಗ. ಆದರೆ ಕರ್ನಾಟಕದ್ದು ಮಾತ್ರ ಆಗಲೂ ನೆಗೆಟಿವ್ಗೆ ಹೋಗಲಿಲ್ಲ, ಕಡಿಮೆ ಆಯಿತು ಕರ್ನಾಟಕದ್ದು, ನೆಗೆಟಿವ್ಗೆ ಹೋಗಲಿಲ್ಲ. ಸೊ ಇದು ಏನು ತೋರಿಸುತ್ತೆ ಅಂತಂದರೆ, ಕರ್ನಾಟಕ ಆರ್ಥಿಕವಾಗಿಯೂ ಕೂಡ GST ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ, GDP ಗ್ರೋತ್ ರೇಟ್ ಜಾಸ್ತಿ ಆಗ್ತಾ ಇದೆ. ಈ GST ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ, GDP ಗ್ರೋತ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೋ ಅದು 2ರಿಂದ 3ನೇ ವರ್ಷದಲ್ಲಿ ಸ್ಟೆಬಿಲೈಸ್ ಆಗ್ತದೆ. 3 ವರ್ಷದ ನಂತರದಲ್ಲಿ ಬಹುಶಃ ಈ 3 ವರ್ಷ ತುಂಬುತ್ತಿನ್ನೇನು, 3 ವರ್ಷದ ನಂತರದಲ್ಲಿ ಈ ಆರ್ಥಿಕ ಅಭಿವೃದ್ಧಿಯಿಂದ ಬಂದಿರತಕ್ಕಂಥ ಹಣ ಏನು ಮಾಡುತ್ತೆ, ಅದು ಉಳಿದ ಅಭಿವೃದ್ಧಿ ಕಾರ್ಯಗಳೇನಿದೆ ಅದಕ್ಕೂ ಕೂಡ ಇಲ್ಲಿಂದ ಹಣ ಜನರೇಟ್ ಆಗೋ ಒಂದು ದಿಕ್ಕಿನತ್ತ ಇದು ಸಾಗುತ್ತೆ. ನಂಬರ್ 1. ನಂಬರ್ 2,
ಇದು ಆರ್ಥಿಕವಾಗಿ ಆಗುವಂಥದ್ದು. ಇನ್ನೊಂದು ಆರ್ಥಿಕವಾಗೇ ತಗೊಳ್ಳೋದಾದರೆ ನಾವು ಈಗ ಕೆಲವರು ನೋಡಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ದುಡ್ಡಿಲ್ಲ ಅಂತ ಮಾತಾಡ್ತಾರೆ. ಅದು 3 ವರ್ಷ ಆದಮೇಲೆ ಅದು ಬರೋಕ್ಕೆ ಶುರುವಾಗ್ತದೆ. ನಂಬರ್ 1. ನಂಬರ್ 2, ಈ ರೀತಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋ ಮಾತಾಡುವ ಹಕ್ಕು BJP ಅವ್ರಿಗಿಲ್ಲ. ನಾನು ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಕರ್ನಾಟಕಕ್ಕೆ ಪ್ರತಿ ವರ್ಷ ಕನಿಷ್ಠ 25ರಿಂದ 30 ಸಾವಿರ, ಕನಿಷ್ಠ ಅಂದರೆ ಹೇಳ್ತಾರೆ 25ರಿಂದ 30 ಸಾವಿರ ಕೋಟಿ ರೂಪಾಯಿ ಕೇಂದ್ರ ಕೊಡಬೇಕಲ್ಲ. ತೆರಿಗೆ ಪಾಲು, ನಮ್ಮ ಅಭಿವೃದ್ಧಿಯ ಪಾಲು, ತೆರಿಗೆ ನ್ಯಾಯವಾಗಿ ಕೊಡಬೇಕಾಗಿರೋ ತೆರಿಗೆ ಪಾಲನೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಈಗ ಪ್ರತಿ ವರ್ಷ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿದ್ದನ್ನು ಕೊಡ್ತಾ ಬಂದಿದ್ರೆ ಇಲ್ಲಿಯ ತನಕ ಕನಿಷ್ಠ 2 ಲಕ್ಷ ಕೋಟಿ ಎಷ್ಟು ಬರಬೇಕಾಗಿತ್ತು ನಮಗೆ? ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ರತಿ ವರ್ಷ 30ರಿಂದ 40 ಸಾವಿರ ಕೋಟಿ ನಮಗೆ ಬಂದ್ಬಿಟ್ಟಿದ್ದಿದ್ರೆ ಎಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇತ್ತು? ಅದನ್ನು ಕೊಡಿಸೋ ತನಕ BJP ಅವರಿಗೆ ಇದ್ರ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಓಕೆ ಸರ್, ಈಗ ಸುನಿಲ್ ಕುಮಾರ್ ಅವರ ಲಾಜಿಕ್ ಪ್ರಕಾರನೇ ನೋಡೋದಾದ್ರೆ ಯಾವುದಿದು ಅವರು ಸಬ್ಸಿಡಿ ಸಂಸ್ಕೃತಿ ಅಂತ ಏನು ಮಾತಾಡಿದ್ದಾರೆ ಅದು ಅವ್ರದೇ ಲಾಜಿಕ್ ಪ್ರಕಾರ ನೋಡೋದಾದ್ರೆ ಈಗ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡುತ್ತೆ ಕೇಂದ್ರ ಸರ್ಕಾರ. ಹಾಗಿದ್ರೆ ಅದು ಫ್ರೀ ಬೀಸ್ ಆಗೋದಿಲ್ವಾ, ಅಥವಾ ಅದು ಸಬ್ಸಿಡಿ ಸಂಸ್ಕೃತಿ ಅಂತ ಕನ್ಸಿಡರ್ ಆಗೋದಿಲ್ವಾ? ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ? ಈ ಒಂದು ಪ್ರಶ್ನೆಗೆ, ಈ ಒಂದು ಪಾಯಿಂಟಿಗೆ ಸಂಬಂಧಪಟ್ಟ ಕೃಷ್ಣ ಬೈರೇಗೌಡರು ಅತ್ಯಂತ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಒಂದು ಉತ್ಪಾದನೆ ಜಾಸ್ತಿ ಮಾಡೋದ್ರ ಕಡೆಗೆ ಬೆಂಬಲ ಕೊಡುವಂಥದ್ದು. ಅದೇನು, ಈ ಥರ ಕಂಪ್ನಿಗಳಿಗೆ ಎಲ್ಲ ಟ್ಯಾಕ್ಸ್ ರಿಬೇಟ್ ಕೊಡುವಂಥದ್ದು. ಟ್ಯಾಕ್ಸ್ ರಿಬೇಟ್ ಕೊಟ್ಟಾಗ ಏನು, ಅವರು ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ, ಹೆಚ್ಚು ಉತ್ಪಾದನೆ ಮಾಡ್ತಾರೆ ಅಂತ. ಉದಾಹರಣೆಗೆ ಯಾವುದೋ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ನೀವು ಟ್ಯಾಕ್ಸ್ ರಿಬೇಟ್ ಕೊಟ್ಟರೆ ಅವರು ಹೆಚ್ಚು ಇನ್ವೆಸ್ಟ್ ಮಾಡಿಬಿಟ್ಟು ಹೆಚ್ಚು ಸೈಕಲ್ಗಳನ್ನ ಉತ್ಪಾದನೆ ಮಾಡ್ತಾರೆ. ಆದರೆ ಉತ್ಪಾದನೆ ಮಾಡಿಬಿಟ್ರು ಸರಿ, ಕೊಂಡ್ಕೊಳ್ಳೋರು ಬೇಕಲ್ಲ. ಕೊಂಡ್ಕೊಳ್ಳೋರು ಬೇಕು ಅಂತಂದರೆ ಜನಕ್ಕೆ ಕೊಳ್ಳುವ ಶಕ್ತಿ ಇರಬೇಕು. ಜನಕ್ಕೆ ಕೊಳ್ಳುವ ಶಕ್ತಿ ಜಾಸ್ತಿ ಆಗಬೇಕಾದ್ರೆ ಜನರ ದುಡ್ಡು ಸಿಗಬೇಕು. ಜನಕ್ಕೆ ಕೊಳ್ಳುವ ಶಕ್ತಿ ಜಾಸ್ತಿ ಮಾಡುವಂಥ ಯೋಜನೆನೇ ಗ್ಯಾರಂಟಿ ಯೋಜನೆ. ಈಗ ಜನರ ಹತ್ರ ಗ್ಯಾರಂಟಿ ಯೋಜನೆಗಳ ಮೂಲಕ ದುಡ್ಡು ಸಿಕ್ತು, ಖರ್ಚು ಮಾಡೋ ಕೆಪಾಸಿಟಿ ಇದೆ. ಆಗೇನು ಮಾಡ್ತಾರೆ, ಜನ ಸೈಕಲ್ ಪರ್ಚೇಸ್ ಮಾಡ್ತಾರೆ. ಅಗತ್ಯ ಇದ್ದಾಗ, ನಮ್ಗೆ ಅಗತ್ಯ ಬೇಕು, ಸೈಕಲ್ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡೋಕ್ಕೆ ದುಡ್ಡಿದೆ ಅವ್ರ ಹತ್ರ. ಯಾವಾಗ ಜನ ಪರ್ಚೇಸ್ ಮಾಡ್ತಾರೋ ಆಗ ಅವರು ಉತ್ಪಾದನೆ ಮಾಡ್ತಾರೆ. ಇಲ್ಲ ಅಂದರೆ ಉತ್ಪಾದನೆ ಮಾಡಲ್ಲ, ವೇಸ್ಟ್ ಆಗುತ್ತಲ್ವಾ. ಟ್ಯಾಕ್ಸ್ ರಿಬೇಟ್ ಕೊಟ್ಬಿಟ್ರು ಸರಿ, ಆದರೆ ವ್ಯಾಪಾರ ಆಗಲ್ಲ ಅಂದಾಗ ಅವರು ಉತ್ಪಾದನೆ ಮಾಡೋಕ್ಕೆ ಹೋಗಲ್ಲ. ಅದು ಸೈಕಲ್ ಆಗಿರ್ಬೋದು, ಒಂದು ಸೋಪ್ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, ಇದು ವ್ಯಾಪಾರ ಆಗುತ್ತೆ, ಖರ್ಚಾಗುತ್ತೆ ಅಂದರೆ ಮಾತ್ರ ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ನೀವು ಜನರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವ ಕಡೆಯೂ ಕೆಲಸ ಮಾಡಬೇಕು. ಆದರೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಈಗ ಕಂಪನಿಗಳಿಗೆಲ್ಲ ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದಾರಲ್ಲ, ಟ್ಯಾಕ್ಸ್ ಎಲ್ಲ ಬಿಟ್ಕೊಟ್ಟಿದ್ರಲ್ಲ, ಅದು ಫ್ರೀ ಬಿ ಅಲ್ವಾ ಅಂತ. ಆ್ಯಕ್ಚುಲಿ ಅದು ಪಕ್ಕಾ ಫ್ರೀ ಬಿ ಥರ ವರ್ಕ್ ಆಗಿದೆ. ಅಂದರೆ ನೋಡಿ, 2019ರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಕಾರ್ಪೊರೇಟ್ ಕಂಪ್ನಿಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸ್ನ 30%ಇಂದ 22% ಇಳಿಸ್ತು. ಓಕೆ, ಇಳಿಸಿದ್ದ ಕಾರಣ ಏನು? ಈ ಥರ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅವರು ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ, ಎಕನಾಮಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ. ಆ ರೀತಿ ಟ್ಯಾಕ್ಸ್ ಕಡಿಮೆ ಮಾಡಿದ್ರಿಂದ ಕೇಂದ್ರ ಸರ್ಕಾರಕ್ಕೆ ಆದಂಥ ನಷ್ಟ ಪ್ರತಿ ವರ್ಷ ಹತ್ತತ್ರ 1ರಿಂದ 1.5 ಲಕ್ಷ ಕೋಟಿ ರೂಪಾಯಿ. ಈಗಾಗಲೇ 7 ವರ್ಷ ಆಯಿತು. 7 ಇಯರ್ಸಲ್ಲಿ ಮಿನಿಮಮ್ ಅರೌಂಡ್ 10 lakh crores, 10 ಲಕ್ಷ ಕೋಟಿಯಷ್ಟು ಕೇಂದ್ರ ಸರ್ಕಾರಕ್ಕೆ ನಷ್ಟ ಆಗಿದೆ. ಹೋಗಲಿ, ಅಷ್ಟು ಟ್ಯಾಕ್ಸ್ ಕಟ್ ಮಾಡಿದ ಮೇಲೆ ಏನಾದರೂ ಕಾರ್ಪೊರೇಟ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿದಾವ? ನೀವು ಹೋದ ವರ್ಷ ನೋಡಿದ್ರೆ 2023-24ರಲ್ಲಿ ಟೋಟಲ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಟು ಇಂಡಿಯಾ ಈಸ್ ಜಸ್ಟ್ $400 million. $400 million ಅಷ್ಟೇ. ಅಂದರೆ ವರ್ಷದಿಂದ ವರ್ಷಕ್ಕೆ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ಇವರು ಅಂಕಿಅಂಶ ತೋರಿಸುವಾಗ ಏನು ಮಾಡ್ತಾರೆ, ಈ ವರ್ಷ $80 billion ಅಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂತು ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಆದರೆ ಪ್ರತಿ ವರ್ಷ ಏನಾಗ್ತಾ ಇದೆ, ಇಲ್ಲಿ ಆಲ್ರೆಡಿ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆಯಲ್ಲ, ಫಾರಿನ್ ಕಂಪ್ನಿಗಳು, ಇಲ್ಲಿ ಬಂದಂಥ ಲಾಭವನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ದೇ ಬೇರೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ $80 billion ಇಲ್ಲಿಗೆ ಬಂದಿರ್ತದೆ, ಇಲ್ಲಿಂದ ಒಂದು $40-45 billion ಆಚೆ ಹೋಗಿರ್ತದೆ. ಆಮೇಲೆ ಇಂಡಿಯಾದೇ ಕಂಪ್ನಿಗಳು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೇವೆ, ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾ ಇವೆ. ಸೊ ಇದನ್ನು ಒಟ್ಟಾರೆಯಾಗಿ ನೋಡಿದಾಗ ನೆಟ್ FDI ಒಟ್ಟಾರೆಯಾಗಿ ಫೈನಲಿ ಬಂದಿದ್ದು ಇನ್ವೆಸ್ಟ್ಮೆಂಟ್ ಎಷ್ಟು ನಿಮಗೆ? ಈಗ $80 ಒಳಗಡೆ ಬಂತು, $81 ಆಚೆ ಹೋಯ್ತು. ಆಗ ನಿಮ್ಗೆ ಇನ್ವೆಸ್ಟ್ ಮಾಡ್ದಂಗೆ ಆಯ್ತಾ, ಇಲ್ಲಿಂದನೇ ಆಚೆ ಹೋದಂಗೆ ಆಯ್ತಾ ಅಲ್ವಾ? ಸೊ ಇದು ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ದೇಶದಿಂದ ಆಚೆ ಇನ್ವೆಸ್ಟ್ಮೆಂಟನ್ನು ತೊಗೊಂಡೋಗೋ ಕೆಲಸ ತುಂಬ ಜಾಸ್ತಿ ಆಗ್ತಾ ಇದೆ. ಅಂದರೆ ಇವರು 30ರಿಂದ 22% ಇಳಿಸಿ ಪ್ರತಿ ವರ್ಷ 1.5 ಲಕ್ಷ ಕೋಟಿ ಲಾಸ್ ಮಾಡಿಕೊಂಡ್ರು. ಹೋಗಲಿ, ಅದ್ರ ಮೂಲಕ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಕಂಪ್ನಿಗಳೊಂದು ಇನ್ವೆಸ್ಟ್ ಮಾಡ್ತಾ ಇಲ್ಲ. FDI ವರ್ಷದಿಂದ ವರ್ಷಕ್ಕೆ FDI ಕಡಿಮೆ ಆಗ್ತಾ ಇದೆ. ಇದಕ್ಕೆ ಪಕ್ಕ ಅಂಕಿಅಂಶಗಳಿದೆ.
ಅಂದರೆ ಇವರು ನಿಜವಾಗ್ಲೂ ಫ್ರೀ ಬೀಸ್ ಕೊಟ್ಟಂಗಾಯ್ತು ಕೇಂದ್ರ ಸರ್ಕಾರದವರು ಕಾರ್ಪೊರೇಟ್ ಕಂಪ್ನಿಗಳಿಗೆ ಟ್ಯಾಕ್ಸ್ನ ಕಡಿಮೆ ಮಾಡಿದ ಟೈಮ್ನಲ್ಲೇ ಜನಕ್ಕೂ ಹಣ ಸಿಗೋ ಥರ ಮಾಡಿದ್ದಿದ್ರೆ ಅಟ್ಲೀಸ್ಟ್ GST ಕಡಿಮೆ ಮಾಡೋದ್ರ ಮೂಲಕ ಆ ಟೈಮ್ನಲ್ಲಿ ಅಥವಾ ಬೇರೆ ಯಾವುದೇ ಯೋಜನೆ ಜನಕ್ಕೆ ಹಣ ಸಿಗೋಂಗೆ ಮಾಡಿದ್ದಿದ್ರೆ ಆಗ ಆ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾ ಇದ್ವಿ, ಯಾಕೆಂದರೆ ಇಲ್ಲಿ ಕೊಳ್ಳುವ ಶಕ್ತಿ ಇದೆ. ಸರ್, ಈಗ ಈ ಗ್ಯಾರಂಟಿ ಯೋಜನೆಗಳಿಗೂ ಮತ್ತು ಫ್ರೀ ಬೀಸ್ಗೂ ಇದೆರಡಕ್ಕೂ ಇರುವಂಥ ವ್ಯತ್ಯಾಸ ಏನು? ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನಾವು ಸಾಮಾನ್ಯವಾಗಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಕರಿತೀವಿ, ಅಥವಾ ವೆಲ್ಫೇರ್ ಸ್ಕೀಮ್ಸ್ ಅಂತ ಕರಿತೀವಿ. ವೆಲ್ಫೇರ್ ಸ್ಕೀಮ್ಸ್ ಅಂದರೆ ಏನು? ಜನಕ್ಕೆ ಅಗತ್ಯ ಇರತಕ್ಕಂಥದ್ದನ್ನು ನಾವು ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಜನಕ್ಕೆ ಎಷ್ಟು ಹಣ ಕೈಗೆ ಸಿಕ್ಕುವಾಗ ಮಾಡಿದಾಗ ಅವ್ರೇನು ಮಾಡ್ತಾರೆ, ಅದನ್ನು ತಮ್ಮ ಅಗತ್ಯಗಳಿಗೋಸ್ಕರ ಖರ್ಚು ಮಾಡ್ತಾರೆ, ಅವ್ರ ಜೀವನವನ್ನು ಉತ್ತಮಪಡಿಸ್ಕೊಳ್ತಾರೆ, ಆರ್ಥಿಕತೆಗೂ ಹೆಲ್ಪ್ ಮಾಡ್ತಾರೆ, ರಾಜ್ಯದ ಆರ್ಥಿಕತೆಗೂ ಹೆಲ್ಪ್ ಮಾಡ್ತಾರೆ. ಈ ರೀತಿ ಜನಗಳಿಗೆ ಒಂದು ಮಟ್ಟದ ಹಣ ಫ್ರೀಯಾಗಿ ಕೊಟ್ಟಾಗ ಅವರು ಕುಡ್ದಾಳ ಮಾಡೋದಾಗಲಿ ಸೋಮಾರಿಗಳಾಗೋದಾಗಲಿ ಆಗಲ್ಲ ಅನ್ನೋದು ಜಗತ್ತಿನ ಅನೇಕ ದೇಶಗಳಲ್ಲಿ ಸಂಶೋಧನೆ ಮಾಡಿ ಆರ್ಥಿಕ ತಜ್ಞರು ಕಂಡುಕೊಂಡಿದ್ದಾರೆ. ಅದರಲ್ಲೂ ನಾವು ಹೇಳೋದಾದರೆ ನಮ್ಮದೇ ದೇಶದ ಅಭಿಷೇಕ್ ಬ್ಯಾನರ್ಜಿ, ನಮ್ಮ ದೇಶದ ಎಕನಾಮಿಸ್ಟ್ ಅವರು, ಮತ್ತು ಅವ್ರ ವೈಫು ಎಸ್ತರ್ ಡೂಫ್ಲೋ, ಅವರು ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದಾರೆ. ಹಲವಾರು ದೇಶಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರೂಪಿಸ್ತಾರೆ. ಅವರು ಈ ಗ್ಯಾರಂಟಿ ಯೋಜನೆಗಳ ಥರ ಜನಕ್ಕೆ ಹಣ ಕೊಟ್ಟಾಗ ಅವರು ಅದನ್ನು ಅದರಿಂದ ಹಾಳಾಗೋದಾಗಲಿ ಸೋಮಾರಿಗಳಾಗೋದಾಗಲಿ ಕುಡಿಯೋದು ಹಾಳು ಮಾಡೋದಾಗಲಿ ಮಾಡಲ್ಲ ಗಂಡಸರು, ಅದು ಮತ್ತಷ್ಟು ಸಂಪಾದನೆ ಮಾಡೋಕೆ ಅದನ್ನ ಬಳಸ್ಕೊಳ್ತಾರೆ ಅಂತೇಳಿ. ಈ ರೀತಿ ಜನಕ್ಕೆ ಅಗತ್ಯ ಇರತಕ್ಕಂಥದ್ದು, ಈ ರೀತಿ ಸ್ವಲ್ಪ ಹಣ ಸಿಗೋದಾಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡ್ತಾರೆ. 8ನೇ ಕ್ಲಾಸಿಗೆ ಬಂದಾಗ, ಹೈಸ್ಕೂಲಿಗೆ ಬಂದಾಗ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟಾಗ ಹೆಣ್ಮಕ್ಳು ಅತ್ಯಂತ ಕಾನ್ಫಿಡೆಂಟ್ ಆಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ಕೂಲ್ಗೆ ಹೋಗಿ ಬರೋದಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಒಟ್ಟು ಸಾಮಾಜಿಕ ಬೆಳವಣಿಗೆಗೆ ಪೂರಕ ಆಗುವಂಥ ಯೋಜನೆಗಳು ಇರ್ತಾವಲ್ಲ. ಈಗ ಉದಾಹರಣೆಗೆ ಅನ್ನಭಾಗ್ಯ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು 5 kg ಅಕ್ಕಿ ಬದಲು 1 ಲೀಟ್ರ್ ಎಣ್ಣೆ, 1 kg ಬೇಳೆ ಕೊಡುವಂಥದ್ದು, ಪೌಷ್ಟಿಕಾಂಶಕ್ಕೂ ಸಹಾಯ ಆಗ್ತದೆ, ಮತ್ತು ಬೇರೆ ರೀತಿಯ ಬೆಳೆಗಳ ಬೆಳೆಯುವ ರೈತರಿಗೂ ಅನುಕೂಲ ಆಗ್ತದೆ. ಈ ರೀತಿ ಒಟ್ಟು ಸಾಮಾಜಿಕ ಬೆಳವಣಿಗೆಗೆ ಅನುಕೂಲ ಆಗುವಂಥ ಯೋಜನೆಗಳನ್ನ ನಾವು ವೆಲ್ಫೇರ್ ಸ್ಕೀಮ್ಸ್ ಅಥವಾ ಕಲ್ಯಾಣ ಯೋಜನೆಗಳು ಅಂತ ಕರಿತೀವಿ. ಫ್ರೀ ಬೀಸ್ ಅಂತ ಬಂದಾಗ ಉದಾಹರಣೆಗೆ TV ಕೊಟ್ಟಿದ್ರು, ಎಲ್ಲಿ ತಮಿಳ್ನಾಡಿನಲ್ಲಿ, ಅದು ಫ್ರೀ ಬೀಸ್ ಅಂತ ಹೇಳ್ಬೇಕಾಗ್ತದೆ. ಅಥವಾ ಬಿಹಾರದಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಕೊಟ್ಟಿದ್ರಲ್ಲ, ಅದು ಹಣನೇ ಕೊಟ್ಟಿದ್ರು ಕೂಡ ನೇರ ಚುನಾವಣೆಗೆ ಇನ್ಫ್ಲೂಯೆನ್ಸ್ ಮಾಡೋ ಥರ ಇತ್ತು. ದೋಸ್ ಕೈಂಡ್ಸ್ ಆಫ್ ದ ಥಿಂಗ್ಸ್, ಅದನ್ನು ನಾವು ಫ್ರೀ ಬೀಸ್ ಅಂತ ಹೇಳ್ಬೇಕಾಗ್ತದೆ. ಫ್ರೀ ಬೀಸ್ ಯಾವುದೇ ಪ್ರೊಡಕ್ಟಿವಿಟಿಗೆ ಇದು ಮಾಡ್ದೇನೆ ಸುಮ್ಮನೆ ಅದು ಅವ್ರನ್ನ ಮತ್ತಷ್ಟು ಸೋಮಾರಿಗಳನ್ನಾಗಿ ಮಾಡುವ, ಅಥವಾ ಯಾವುದೇ ಪ್ರೊಡಕ್ಟಿವಿಟಿ ಆಗದೇ ಇರುವಂಥ ಯೋಜನೆಗಳು ಇರ್ತಾವಲ್ಲ, TV ಕೊಡುವಂಥ ಯೋಜನೆಗಳು, ಇದನ್ನು ನಾವು ಫ್ರೀ ಬೀಸ್ ಅಂತ ಹೇಳ್ಬೋದು. ಸರ್, ಈಗ ಈ ಸುನಿಲ್ ಕುಮಾರ್ ಅವರ ಹೇಳಿಕೆಗೆ ಆ ಕಡೆ ಸುರೇಶ್ ಕುಮಾರ್ ಅವ್ರ ಕಡೆಯಿಂದ ಮತ್ತೊಂದು ಪುಷ್ಟಿ ಕೊಡುವಂತೆ ಮತ್ತೊಂದು ಹೇಳಿಕೆ ಬರುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಶಾಸಕರ ಸಂಬಳಗಳನ್ನೆಲ್ಲ ಕಟ್ ಮಾಡೋ ಹಾಗಾಯ್ತು, ಕೊನೆಗೆ ಕರ್ನಾಟಕಕ್ಕೂ ಅದೇ ಪರಿಸ್ಥಿತಿ ಬರಬಹುದು ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಸರ್, ಕರ್ನಾಟಕಕ್ಕೆ ಆ ಪರಿಸ್ಥಿತಿ? ಸುರೇಶ್ ಕುಮಾರ್ ಮಧ್ಯ ಬಾಯಿ ಹಾಕಿ ತಾನು ಬಹಳ ಸಪೋರ್ಟ್ ಮಾಡ್ತಾ ಇದ್ದೀನಿ ಸುನಿಲ್ ಕುಮಾರ್ ಅವರ ವಾದಕ್ಕೆ ಅಂತೇಳಿ ಅವರ ಒಟ್ಟು BJPಯ ಮತ್ತು ಸುರೇಶ್ ಕುಮಾರ್ ಅಂತವರ ಒಟ್ಟು ಮನಸ್ಥಿತಿಯನ್ನು ತೋರಿಸ್ಕೊಂಡು, ಇವ್ರಿಗೆ ಒಟ್ಟಾರೆಯಾಗಿ ಏನಾಗಿದೆ, ಗ್ಯಾರಂಟಿ ಯೋಜನೆಗಳು ಕೊಡೋದು ಇಷ್ಟ ಇಲ್ಲ ಇವ್ರಿಗೆ. ಈ ರಾಜ್ಯದಕ್ಕೂ ಅನುಕೂಲ ಆಗ್ತಾ ಇದೆ, ಜನರಿಗೆ ಅನುಕೂಲ ಆಗ್ತಾಯಿದೆ ಗ್ಯಾರಂಟಿ ಯೋಜನೆಗಳಿಂದ. ಜನರು ತಾವು ಫ್ರೀಯಾಗಿ ಇಸ್ಕೊಳ್ತೀವಿ ಅಂತ ಯಾವ ಭಾವನೆಯನ್ನು ಇಲ್ಲದೆ ಇಸ್ಕೋಬೇಕು ಇದನ್ನು. ಯಾಕೆ ಅಂತಂದರೆ ಇದು ಜನರ ಹಕ್ಕದು, ಆಯಿತಾ. ಆದರೆ ಸುರೇಶ್ ಕುಮಾರ್ಗಾಗಲಿ ಸುನಿಲ್ ಕುಮಾರ್ಗಾಗಲಿ ಒಟ್ಟಾರೆ BJPಯವ್ರಿಗೆ ಇದು ಇಷ್ಟ ಇಲ್ಲ. ಹಾಗಾಗಿ ಸುನಿಲ್ ಕುಮಾರ್ ಅದ್ರ ಬಗ್ಗೆ ಸಬ್ಸಿಡಿ ಸಂಸ್ಕೃತಿ ಅಂತ ಪಾಪ ನೇರವಾಗಿ ಹೇಳಕ್ಕೆ ಧೈರ್ಯ ಇಲ್ದೇನೆ ಸಬ್ಸಿಡಿ ಸಂಸ್ಕೃತಿ ಅಂತ ಏನು ಹೇಳ್ತಿದ್ರಲ್ಲ, ಅದಕ್ಕೆ ಆ್ಯಡ್ ಮಾಡೋಕ್ಕೋಸ್ಕರ ಸುರೇಶ್ ಕುಮಾರ್ ಭಾಳ ದೊಡ್ಡದಾಗಿ ನಿಂತ್ಕೊಂಡ್ಬಿಟ್ಟು, ನೋಡಿ ಹಿಮಾಚಲ ಪ್ರದೇಶದಲ್ಲಿ ಈ ರೀತಿ ಯೋಜನೆಗಳನ್ನ ಕೊಡೋಕೆ ಹೋಗ್ಬಿಟ್ಟು ದುಡ್ಡು ಶಾರ್ಟೇಜ್ ಆಗಿ ಅಲ್ಲಿ ಮಿನಿಸ್ಟರ್ಗಳಿಗೆ, MLAಗಳಿಗೆ, ಆಫೀಸರ್ಗಳಿಗೆಲ್ಲ ಸಂಬಳ ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಇಷ್ಟು % ಸಂಬಳ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಆ ರೀತಿ ಪರಿಸ್ಥಿತಿ ಇಲ್ಲಿ ಬಂದ್ಬಿಟ್ರೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಆ ರೀತಿ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಲ್ಲ. ಯಾಕೆಂದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ, ಮತ್ತು ಕರ್ನಾಟಕದ ಒಟ್ಟು ಆರ್ಥಿಕ ಪರಿಸ್ಥಿತಿ ಅಂದರೆ ಈ ಒಟ್ಟು ಆರ್ಥಿಕ ಪರಿಸ್ಥಿತಿ ಒಳಗಡೆ ವರ್ಷಕ್ಕೆ 50,000 ಕೋಟಿನ ಖರ್ಚು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದರ ಬೆನಿಫಿಟ್ಟು ಮುಂದಿನ ವರ್ಷಗಳಲ್ಲಿ ಇನ್ನೂ ಅತ್ಯಂತ ನಿಚ್ಚಳವಾಗಿ ಕಾಣಿಸ್ತಾ ಹೋಗುತ್ತೆ ಅನ್ನೋದು ಸತ್ಯ. ಬಟ್ BJPಯವ್ರಿಗೆ, ಸುರೇಶ್ ಕುಮಾರ್ ಅವ್ರಿಗೆ, ಸುನಿಲ್ ಕುಮಾರ್ ಅವ್ರಿಗೆ, ಆರ್ ಅಶೋಕ್ಗೆ ಆಗಿರ್ಬೋದು, ಒಟ್ಟು BJPಯವ್ರಿಗೆ ಈ ಗ್ಯಾರಂಟಿ ಯೋಜನೆಗಳ ಥರದ ಯೋಜನೆ ಕೊಡೋಕ್ಕೆ ಇಷ್ಟ ಇಲ್ಲದಿರೋದ್ರಿಂದ ಅವರು ಯಾವುದ್ಯಾವುದೋ ನೆಪಗಳನ್ನ ಎತ್ತಿ ಇದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ, ಜನಗಳಿಗೂ ಕನ್ಫ್ಯೂಸ್ ಮಾಡುವಂಥ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಇವರು ಮಾಡ್ತಾ ಇರೋದು ಒಟ್ಟು ನೋಡಿದ್ರೆ, ಅಕಸ್ಮಾತ್ ಮುಂದಿನ ಎಲೆಕ್ಷನ್ನಲ್ಲಿ BJP ಅಧಿಕಾರಕ್ಕೆ ಬಂದರೆ ಇವರು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರೆ ಅನ್ನೋ ಲಕ್ಷಣಗಳು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತವೆ. ಓಕೆ, ನಿಲ್ಲಿಸ್ತಾರಾ
ಅಥವಾ ಇವ್ರ ಹೆಸರು ಹೇಳ್ಕೊಂಡು ಈಗ ಪ್ರಧಾನ ಮಂತ್ರಿಗೆ ಏನು ಮಾಡ್ತಿದ್ದಾರೆ, ಆಗ ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ ಇದ್ದಂಥ ಒಂದಿಷ್ಟು ಎಲ್ಲ ಯೋಜನೆಗಳು ಆಲ್ಮೋಸ್ಟ್ ಒಂದು 80% ಯೋಜನೆಗಳಿಗೂ ಸಹ ಬೇರೆ ಹೆಸರನ್ನ ಕೊಟ್ಟು ತಮ್ಮದೇ ಅನ್ನೋ ರೀತಿ ಬಿಂಬಿಸ್ತಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಮಾಡ್ಬೋದಾ ಅಂತ? ಇಲ್ಲ, ಇವ್ರದ್ದು ಒಟ್ಟು ಮನೋಭಾವ ನೋಡಿದ್ರೆ ನಿಲ್ಲಿಸ್ತಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಏನು ಅಂತಂದ್ರೆ, ಇವ್ರಿಗೆ ಬೇಸಿಕಲಿ ಜನಸಾಮಾನ್ಯರಿಗೆ ಈ ರೀತಿ ಹಣವನ್ನು ಕೊಡೋದು ಇಷ್ಟ ಇಲ್ಲ. ಇವ್ರದ್ದು ಸಂಸ್ಕೃತಿ, ಇವ್ರು ಮಾಡ್ಕೊಂಬಂದಿರೋದ್ ರೀತಿ ನೋಡಿದ್ರೆ, ಅದರಲ್ಲೂ ಕಡೆ 12 ವರ್ಷಗಳಲ್ಲಿ ಮೋದಿ ಗೌರ್ಮೆಂಟ್ ಮಾಡ್ಕೊಂಬಂದಿರೋದ್ ರೀತಿ ನೋಡಿದ್ರೆ, ಇವ್ರೇನಿದ್ರು ಶ್ರೀಮಂತರಿಗೆ ಈ ಕಾರ್ಪೊರೇಟ್ ಕಂಪ್ನಿಗಳು ಎಕ್ಸಾಂಪಲ್ ಏನು ಪ್ರಯೋಜನ ಆಗಿಲ್ಲ. ಸುಮ್ಮನೆ ನಮ್ಮ ಕೇಂದ್ರ ಸರ್ಕಾರಕ್ಕೆ 10 ಲಕ್ಷ ಕೋಟಿ ಇಲ್ಲಿ ತನಕ ಲಾಸ್ ಆಗಿದೆ. ಲಾಸ್ ಆಗಿದ್ದು ಹೆಂಗೆ ತುಂಬಿಕೊಳ್ತಾರೆ? ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ತುಂಬಿಕೊಳ್ತಾರೆ ಅಷ್ಟೇ. ಪೆಟ್ರೋಲ್ ಡೀಸೆಲ್ ಮೇಲೆ ಹೊಸಿ ಟ್ಯಾಕ್ಸ್ ಹಾಕಿದ್ದಾರಾ? ಆ ರೀತಿ. ಮತ್ತೆ ನೋಡಿ, ಇವ್ರಿಗೆ ಇಷ್ಟ ಇಲ್ಲ ಇದೆಲ್ಲ ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟ ಉದಾಹರಣೆ ಯಾವುದು ಅಂತಂದ್ರೆ ಮನ್ರೇಗಾ ಯೋಜನೆ. ಮನ್ರೇಗಾ ಯೋಜನೆನ ವಿಶ್ವಸಂಸ್ಥೆ ಹೊಗಳಿದೆ, ಬೇರೆ ದೇಶಗಳೆಲ್ಲ ಹೊಗಳಿದೆ, ಅತ್ಯಂತ ಒಳ್ಳೆ ಯೋಜನೆ ಅಂತ. ಆರ್ಥಿಕ ತಜ್ಞರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಇದನ್ನ ಅರ್ಬನ್ ಸೆಂಟರ್ಗಳಿಗೂ ವಿಸ್ತರಿಸಿ ಅಂತ ಹೇಳ್ತಾ ಇದ್ರು. ಕೊರೋನಾ ಬಂದಾಗ ಲಕ್ಷ ಜನರನ್ನ ಕಾಪಾಡಿದ್ದ ಆ ಯೋಜನೆ. ಇವರು ಆ ಯೋಜನೆನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಯೋಜನೆನ ಮುಚ್ಚಾಕ್ಬಿಡಕ್ಕೆ ಹೋದ್ರೆ ಜನ ವಿರೋಧ ಮಾಡ್ತಾರೆ, ಕೆಟ್ಟ ಹೆಸರು ಬರುತ್ತೆ. ಮತ್ತು ಆರ್ಥಿಕ ತಜ್ಞರು ಕೂಡ ಏನು ಇವ್ರಿಗೆ ಇಷ್ಟು ಒಳ್ಳೆ ಯೋಜನೆ ಬಗ್ಗೆನೂ ಐಡಿಯಾ ಇಲ್ವಲ್ಲ, ಈ ಥರ ಇದು ಮಾಡ್ತಾರಲ್ಲ ಅಂತ ಮಾತಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಅದನ್ನು BBG ರಾಮ್ಜಿ ಅಂತ ಚೇಂಜ್ ಮಾಡಿಬಿಟ್ಟು ಅದನ್ನು ಇಂಡೈರೆಕ್ಟಾಗಿ ಮುಳುಗಿಸುವಂಥ ಪ್ರಯತ್ನವನ್ನು ಶುರು ಮಾಡಿದ್ದಾರೆ. ಇದಕ್ಕಿಂತ ಮುಂಚೆನೇ ಮನ್ರೇಗಾ ಯೋಜನೆಗೆ ದುಡ್ಡು ಕೊಡೋದು ಕಡಿಮೆ ಮಾಡಿದರು. ಮಾನ್ಯ ಮೋದಿಯವರೇ ಮಾತಾಡ್ಬಿಟ್ಟಿದ್ರು, ಮನ್ರೇಗಾ ಯೋಜನೆ ಹಾಗೆ ಉಳಿಸ್ಕೊಳ್ತೀನಿ, ಯಾಕೆಂದರೆ ಇದು ಕಾಂಗ್ರೆಸ್ನ ಫೇಲ್ಯೂರ್ ಅಂತ ಗೊತ್ತಾಗಬೇಕಲ್ಲ ಅಂತ ಹೇಳಿದ್ರು. ಅಂದರೆ ಅವ್ರಿಗದು ಅವ್ರ ಮನಸ್ಥಿತಿ ಹೆಂಗಿತ್ತು ಅಂತ. ಒಟ್ಟಾರೆಯಾಗಿ ಇವ್ರಿಗೆ ಜನಸಾಮಾನ್ಯರಿಗೆ ಕೊಡುವ ಮನಸ್ಥಿತಿ ಇಲ್ಲ. ಹಾಗಿರೋದ್ರಿಂದ ಮುಂದಿನ ಎಲೆಕ್ಷನ್ನಲ್ಲಿ BJP ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆಗಳನ್ನ ಒಂದಲ್ಲ ಒಂದು ರೀತಿ ನಿಲ್ಲಿಸ್ತಾರೆ. ನೇರವಾಗಿ ನಿಲ್ಲಿಸೋಕ್ಕಾಗಲಿಲ್ಲ ಅಂದರೆ ನಿಧಾನಕ್ಕದು ಮುಳುಗೋಗೋ ಥರ ಮಾಡ್ತಾರೆ. ಸರ್, ಸಪೋಸ್ ಕೊನೆಯದಾಗಿ ಈಗ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದ್ರೆ ರಾಜ್ಯದ ಆರ್ಥಿಕತೆಗೆ ಅದು ಯಾವ ರೀತಿ ಪರಿಣಾಮ ಬೀರ್ಬೋದು ಸರ್? ಖಂಡಿತ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿದ್ರೆ ಆರ್ಥಿಕತೆ ಮೇಲೆ ಒಂದು ಮಟ್ಟದ ಕೆಟ್ಟ ಪರಿಣಾಮ ಬೀರುತ್ತೆ. ಯಾಕೆ ಅಂತಂದ್ರೆ ನೋಡಿ, ಕೆಲವ್ರು ಮಾತಾಡ್ತಾರೆ ಜನಕ್ಕೆ ದುಡ್ಡು ಕೊಡೋದ್ರ ಬದಲು ಅವರೇ ಸಂಪಾದನೆ ಮಾಡ್ಕೊಳ್ಳೋ ಥರ ಒಂದು ಅವಕಾಶವನ್ನ ಕ್ರಿಯೇಟ್ ಮಾಡಿ ಅಂತ. ಇಲ್ಲಿ ಎರಡು ಅಂಶಗಳು ಕೆಲಸ ಮಾಡ್ತವೆ. ಒಂದೇನು ಅಂತಂದ್ರೆ, ಇನ್ನು 10 ವರ್ಷ ಹೋದ್ರು 20 ವರ್ಷ ಹೋದ್ರು ಪ್ರತಿಯೊಬ್ಬರಿಗೂ ಅವರೇ ಸಂಪಾದನೆ ಮಾಡ್ಕೊಳ್ಳುವಂಥ ಅವಕಾಶ ಸೃಷ್ಟಿ ಮಾಡೋದು ಅಷ್ಟು ಈಸಿ ಇಲ್ಲ. ಅದರಲ್ಲೂ ಈಗ ಕಡೆ 10 ವರ್ಷಗಳಲ್ಲಿ ಆಡಳಿತ ನಡೆಸಿರೋ ರೀತಿ ನಿರುದ್ಯೋಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗೋದಿರಲಿ, ಕೆಳಗಡೆ ಬೀಳ್ತಾ ಹೋಗ್ತಾ ಇದೆ. ಮತ್ತು ಜಾಗತಿಕ ಮಟ್ಟದಲ್ಲೂ ಕೂಡ ಎಕನಾಮಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ, AI ಬರ್ತಾ ಇದೆ, AI ಬರ್ತಾ ಜಾಬ್ ಜನರೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಜಾಗತಿಕ ಮಟ್ಟದಲ್ಲೂ ಎಕನಾಮಿಸ್ಟ್ ಹೇಳ್ತಾ ಇರೋದು, ಪ್ರತಿಯೊಬ್ಬರಿಗೂ ಕೂಡ ಬೇಸಿಕ್ ಮಿನಿಮಮ್ ಇನ್ಕಮ್ ಅಂತ ಇಷ್ಟು ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ ಇಷ್ಟನ್ನು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಅದರ ಅರ್ಥ ಅವ್ರು ಹೇಳ್ತಾ ಇರೋದು ಬರೀ ಜನಕ್ಕೆ ಅನುಕೂಲ ಆಗಲಿ ಮಾತ್ರ ಅಲ್ಲ, ಅದರಿಂದ ಆರ್ಥಿಕತೆಗೂ ಅನುಕೂಲ ಆಗುತ್ತೆ ಅಂತ. ಆ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿದ್ರೆ ರಾಜ್ಯದ ಆರ್ಥಿಕತೆಗೆ ತೊಂದರೆ ಆಗೇ ಆಗುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಇದು ಜನರ ಹಕ್ಕು, ಅದರಲ್ಲೂ ಮಹಿಳೆಯರ ಹಕ್ಕಿದು. ಯಾಕೆಂದರೆ ಮಹಿಳೆಯರು ಇವತ್ತು ಅನ್ಪೇಯ್ಡ್ ಜಾಬ್ ಮಾಡ್ತಾ ಇದ್ದಾರೆ ಅಲ್ವಾ. ಈಗ ನೀವು ಎಷ್ಟೇ ಕೆಲಸ ತಗೊಳ್ಳಿ, ನೀವು ಈಗ ಮನೆ ಕೆಲಸ ಇರ್ಬೋದು, ಹೊರಗಡೆ ಆಫೀಸ್ ಕೆಲಸ ಇರ್ಬೋದು, ಹೊಲದಲ್ಲಿ ಮಾಡೋ ಕೆಲಸ ಇರ್ಬೋದು, ಏನೇ ಕೆಲಸ ತಗೊಳ್ಳಿ, ಒಟ್ಟು ಕೆಲಸ ಎಷ್ಟಿದೆಯೋ ಇಡೀ ಸಮಾಜದಲ್ಲಿ ಅದನ್ನು ತಗೊಂಡ್ರೆ ಒಟ್ಟು ಕೆಲಸದಲ್ಲಿ ಮಹಿಳೆಯರೇ 60ರಿಂದ 65% ಅಷ್ಟು ಕೆಲಸ ಮಾಡೋರು ಮಹಿಳೆಯರು. ಆದರೆ ಮಹಿಳೆಯರಿಗೆ ಕೆಲಸ ಸಂಬಳ ಕೊಡ್ತಾರಾ? ಮನೆ ಕೆಲಸ ಮಾಡೋದಕ್ಕೆ, ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಮಹಿಳೆಯರಿಗೆ ಸಂಬಳ ಕೊಡ್ತಾರಾ? ಕೊಡಲ್ಲ. ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿದೆ ಆಗಲೇ 10 ವರ್ಷದಿಂದನೇ, ಮನೆಯಲ್ಲಿ ಗೃಹಿಣಿಯಾಗಿರ್ತಕ್ಕಂಥ ಮಹಿಳೆ ಚೆನ್ನಾಗಿ ಅದನ್ನು ನಡ್ಸ್ಕೊಂಡು ಹೋಗೋದ್ರಿಂದ ಗಂಡ ಆಗಿರ್ತಕ್ಕಂಥವ್ನು ಹೊರಗಡೆ ಹೋಗಿ ದುಡಿದು ಇದು ಮಾಡಲಿಕ್ಕೂ ಸಹಾಯ ಆಗ್ತಾ ಇರುತ್ತೆ. ಆಕೆದು ಅನ್ಪೇಯ್ಡ್ ಇದು. ಹಾಗಾಗಿ ಆಕೆಗೆ ಗಂಡನ ಸಂಬಳದಲ್ಲಿ 20% ಅಷ್ಟು ಗೃಹಿಣಿ ಕೊಡಬೇಕು ಅಂತ ಒಂದು ಅಬ್ಸರ್ವೇಷನ್ ಮಾಡಿದೆ. ಆದರೆ 20% ನಿಂಗೆ ಎತ್ತಿ ಕೊಟ್ಬಿಡೋಷ್ಟು ಸಂಪಾದನೆ ಎಷ್ಟೋ ಗಂಡಸರಿಗೆ ಇರಲ್ಲ. ಆ ಒಂದು ಇದನ್ನು ಸರ್ಕಾರ ತುಂಬಿಕೊಡ್ತಾ ಇದೆ. ಸರ್ಕಾರ ತನ್ನ ಸಾಂವಿಧಾನಿಕ ಕರ್ತವ್ಯ ತುಂಬಿಕೊಳ್ತಾ ಇದೆ ಗ್ಯಾರಂಟಿ ಯೋಜನೆ. ಅಂದರೆ ಏನು ನಮ್ಮ ಸಂವಿಧಾನದಲ್ಲಿ ಹೇಳಿದೆಯೋ ಡೈರೆಕ್ಟ್ ಪ್ರಿನ್ಸಿಪಲ್ಸಲ್ಲಿ ಅದನ್ನು ಸರ್ಕಾರ ನಡೆಸ್ಕೊಡ್ತಾ ಇದೆ ಅಷ್ಟೇ. ಹಾಗಾಗಿ ಎಲ್ಲ ದೃಷ್ಟಿಯಿಂದನೂ ಗ್ಯಾರಂಟಿ ಯೋಜನೆಗಳು ನಿಂತೋದ್ರೆ ಅದು ರಾಜ್ಯದ ಆರ್ಥಿಕತೆಗೂ ಪೆಟ್ಟು ಕೊಡುತ್ತೆ, ಮಹಿಳೆಯರ ಸ್ವಾವಲಂಬಿತನಕ್ಕೂ ಪೆಟ್ಟು ಕೊಡುತ್ತೆ, ಮತ್ತು ಸಾಂವಿಧಾನಿಕ ಕರ್ತವ್ಯ ಪರಿಪಾಲನೆಗೂ ಕೂಡ ಅದು ಪೆಟ್ಟು ಕೊಡುತ್ತೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ವೀಕ್ಷಕರಿಗೆ ಗ್ಯಾರಂಟಿ ಯೋಜನೆಗಳ ಮಹತ್ವವನ್ನು ವಿವರಿಸಿದ್ರೆ, ಹಾಗೇನೆ ಬಹುಶಃ ಇದು BJPಗರಿಗೆ ಒಂದು ಪಾಠ ಅಂತ ಕೂಡ ನಾನು ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ.
ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇವತ್ತಿನ ಈ ಚರ್ಚೆ ಒಂದು ವಿಷಯವನ್ನ ಸ್ಪಷ್ಟ ಮಾಡಿದೆ. ಗ್ಯಾರಂಟಿ ಯೋಜನೆ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದು ಬಡವರ ಬದುಕಿನ ಪ್ರಶ್ನೆ ಅಂತ, ಅದು ಸರ್ಕಾರದ ಆದ್ಯತೆಗಳ ಪ್ರಶ್ನೆ ಅಂತ. ಒಂದ್ ಕಡೆ ಫ್ರೀ ಬೀಸ್ ಅಂತ ಟೀಕೆ, ಮತ್ತೊಂದ್ ಕಡೆ ಆರ್ಥಿಕ ನ್ಯಾಯ ಅನ್ನೋ ವಾದ. ಈ ಬಗ್ಗೆ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ವೀಕ್ಷಕರಿಗೆ ಹಲವು ವಿಚಾರಗಳ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಸೊ ಈ ವಿಡಿಯೋ ಬಗ್ಗೆ, ಈ ಒಂದು ಚರ್ಚೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.